ಯಾತಕಿ ವೈಧವ್ಯ ತಾರುಣ್ಯದಲ್ಲಿ ಯಾತಕಿ ವೈಧವ್ಯ ತಾರುಣ್ಯದಲ್ಲಿ ಶಾಸ್ತ್ರ ನೀತಿ ಒಪ್ಪಿದೆ ಮರುಮದುವೆಯಾದಲ್ಲಿ ಮಾತೊಂದ ಹೇಳಲೆಯರಸಿ ಅನ್ಯಥಾ ತಿಳಿಯಲು ಬೇಡಿ ಹಿತವನ್ನೇ ಬಯಸಿ ಭೂಮಿಕಾದೇವಿ, ದಳಪತಿ ಶಶಾಂಕ, ಬಹು ಸಮಯದಿಂದ ನನ್ನ ಮನಸ್ಸಿನಲ್ಲಿ ಮೂಡಿರುವಂತಹ ಒಂದು ಸಂದೇಹವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ತಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳಲೆ? ಧಾರಾಳವಾಗಿ. ಎಳೆವರೆಯದಲ್ಲಿ ನಿಮಗೆ ವೈಧವ್ಯ ಪ್ರಾಪ್ತವಾಗಿದೆ. ಹೀಗೆ ಪ್ರಾಪ್ತಿಸಿದಂತಹ ವೈಧವ್ಯವನ್ನು ಹಾಗೆ ಅನುಭವಿಸಿಕೊಂಡು ನಿಮ್ಮ ಬದುಕನ್ನು ಸಾಗಿಸುವಂತಹ ನಿರ್ಧಾರದಲ್ಲಿ ಇದ್ದಂತಿದೆ. ಆದರೆ ಇದಕ್ಕೊಂದು ಪರಿಹಾರದ ದಾರಿ ಇರುತ್ತಾ? ಆ ದಾರಿಯನ್ನು ತಾವು ಅವಲಂಬಿಸದೆ ಹೀಗಿರುವುದಕ್ಕೆ ಅರ್ಥವೇನು ಅಂತ ನನಗೆ ಕಾಣಿಸ್ತದೆ. ಓಹೋ, ಪರಿಹಾರದ ದಾರಿ ಇದೆ. ಯಾವುದದು? ಹೆಣ್ಣೊಬ್ಬಳು ಮರುಮದುವೆಯಾಗುವುದಕ್ಕೆ ವಿಶೇಷವಾದಂತಹ 5 ಸಂದರ್ಭಗಳನ್ನು ಶಾಸ್ತ್ರಜ್ಞರೇ ಎಚ್ಚರಿಸಿ ಹೇಳಿದ್ದಾರೆ. ಗಂಡನೊಬ್ಬ ನಪುಂಸಕನಾಗಿದ್ರೆ, ಗಂಡ ರೋಗಿಷ್ಠನಾಗಿದ್ರೆ, ಗಂಡ ಬ್ರಹ್ಮಹತ್ಯಾದಿ ಪಾತಕಗಳಿಂದ ಪತಿತನಾಗಿದ್ರೆ, ಗಂಡ ಯತಿಯಾಗಿ ವಿರಾಗಪರವಶನಾಗಿ ಹೊರಟು ಹೋದ್ರೆ, ಮಾತ್ರ ಅಲ್ಲ ಅಕಾಲದಲ್ಲಿ ವೈಧವ್ಯ ಪ್ರಾಪ್ತಿಸಿದ್ರೆ, ಇಂತಹ ಸಂದರ್ಭದಲ್ಲಿ ಹೆಣ್ಣಾದವಳು ಮರುಮದುವೆಯಾಗಬಹುದು ಎನ್ನುವುದನ್ನು ಸ್ಮೃತಿಗಾರರು, ಶಾಸ್ತ್ರಗಾರರು, ವೇದವೇತ್ತರೂ ಒಪ್ಪಿದ್ದಾರೆ. ಹೀಗೊಂದು ಪರ್ಯಾಯ ಹಾದಿ ಇರುತ್ತಾ? ತಾವು ತಮ್ಮ ಬದುಕನ್ನು ಈ ವೈಧವ್ಯದಲ್ಲೇ ಸಾಗಿಸುತ್ತಿರುವುದಕ್ಕೆ ಅರ್ಥವೇನು? ಸಮಸ್ಯೆ ಆಯ್ತು ನಿನಗೆ? ಹೌದು, ಹೇಳ್ತೇನೆ ಉತ್ತರ. ತೋರುವುದು ಸಾಧ್ಯತೆಯ ಶಾಸ್ತ್ರಪಥ, ತೋರುವುದು ಸಾಧ್ಯತೆಯ ಶಾಸ್ತ್ರಪಥ, ಪರಿಗಣಿಸಿ ಸಾರವನ್ನು ನಿರ್ಣಯಿಸುವುದು ವಿಹಿತ, ಪರಿಗಣಿಸಿ ಸಾರವನ್ನು ನಿರ್ಣಯಿಸುವುದು ವಿಹಿತ. ಧೀರರಿಡುವರು ಹೆಜ್ಜೆ ಅಂತ ಪ್ರೇರಣೆಯ ಅನುಸರಿಸಿ, ಧೀರರಿಡುವರು ಹೆಜ್ಜೆ ಅಂತ ಪ್ರೇರಣೆಯ ಅನುಸರಿಸಿ, ದೇಶದ ಗೌರವವ ನೆರೆಗಾವ ಹೊಣೆ ಹೆಗಲೇರಿದು ಎಂಬುದನ್ನು ಕರಿಯೇ. ಶಶಾಂಕ ದೇವಿ, ನನ್ನ ವೈಯಕ್ತಿಕ ಬದುಕಿನ ಕುರಿತಾಗಿ ನೀನು ಪ್ರಶ್ನಿಸುತ್ತಿದ್ದೆ ಎನ್ನುವ ಕಾರಣಕ್ಕಾಗಿ ಖಂಡಿತ ನನಗೆ ಬೇಸರ ಇಲ್ಲವೇ ಇಲ್ಲ. ಶಾಸ್ತ್ರ ಪ್ರಪತ್ತಿಯನ್ನು ಬಲ್ಲಂತಹ ಒಬ್ಬ ಸೇನಾನಿ ನನ್ನ ಬಳಿಯಲಿದ್ದಾನಲ್ಲ ಎನ್ನುವಂತಹ ಸಂತೋಷವೇ ನನಗಾಗ್ತಾ ಇದೆ. ಹೌದು, ನೀನು ಹೇಳಿದಂತಹ ಮಾತು ಸತ್ಯಸ್ಯ ಸತ್ಯ. ವೇದದ ರಚೆಗಳೇ ವಿಧವೆ ಮರುಮದುವೆಯಾಗಬಹುದು ಅಂತ ಹೇಳಿದೆ. ಹೌದು. ಹಾಗಿದ್ರೆ ಈ ಶಾಸ್ತ್ರ ಅಂತ ಹೇಳಿದ್ರೆ ಏನು? ಸಾಮಾಜಿಕವಾದಂತಹ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕಾಗಿ ರಚಿಸಲ್ಪಟ್ಟಂತಹ ಒಂದು ಸಂವಿಧಾನ ಅದು. ಈ ಸಂವಿಧಾನ 10 ಹಕ್ಕುಗಳನ್ನು ಸೂಚಿಸುತ್ತದೆ, ಹಾಗೆ ಬಾಧ್ಯತೆಯನ್ನು ಎಚ್ಚರಿಸುತ್ತದೆ. ಸರಿ, ಇಲ್ಲಿ ನಾವು ನಿರ್ಣಯವನ್ನು ಕೈಗೊಳ್ಳುವುದೇನು? ಪ್ರಾಜ್ಞರಾದವರು ತಮ್ಮ ಅಂತಃಪ್ರೇರಣೆ ಅನುಸರಿಸಿದ್ದನ್ನೇ ನಿರ್ಣಯ ಅಂತ ಕೈಗೊಂಡ್ರಂತೆ. ಶಾಸ್ತ್ರದ ವಿಷಯ ಅಂತಿರಲಿ, ನಾನೊಬ್ಬಳು ಹೆಣ್ಣಾಗಿ ಇಲ್ಲಿಯ ಮಡಿದ ಯುವರಾಜನ ಮಡದಿಯಾಗಿ ನನ್ನ ಹೊಣೆಗಾರಿಕೆ ಏನು, ನನ್ನ ಕರ್ತವ್ಯ ಏನು ಆಲೋಚಿಸಬೇಕು. ನಾನು ನನ್ನ ನಡತೆಯ ಕುರಿತಾಗಿ ಸಮಸ್ತ ಪ್ರಜಾಕೋಟಿಯ ಮೌನಾವರಣದ ಸ್ಪಂದನ ಅದಕ್ಕೆ ಇರ್ತದೆ. ಹಾಗಾಗಿ ಬಹಳ ಜಾಗೃತಿಯಿಂದ ನಾನು ನಡೆಯಬೇಕು. ನನ್ನ ಬದುಕು ಅಂತ ಹೇಳಿದ್ರೆ ಹೀಗೆ ಸಾಗಬೇಕು ಅನ್ನುವಂತಹ ನಿರ್ಣಯ ನನಗುಂಟು. ಹಾಗಾಗಿ ಮದುವೆ ವಿಷಯದಲ್ಲಿ ನಾನು ಯೋಚಿಸಿದವನಲ್ವೇ ಅಲ್ಲ. ನೀನು ಹೇಳಿದಂತೆ ಹೂವೊಂದು ಅರಳಿತು ಅಂತಾದ್ರೆ ಅದರ ಮಕರಂದವನ್ನ ದುಂಬಿಯೊಂದು ಹೀರಿದವಾಗ ಮಾತ್ರ ಆ ಹೂವಿನ ಅರಳುವಿಕೆಗೆ ಅರ್ಥ ಅಲ್ಲ. ಅದು ದೇವರ ಮುಡಿಯನ್ನು ಸೇರಿದ್ರೂ ಅದರ ಬದುಕಿಗೊಂದು ಅರ್ಥ ಉಂಟು. ಅಲ್ಲ, ಗೃಹಿಣಿಯೊಬ್ಬಳು ಅದನ್ನು ಕೊಯ್ದು ಮುಡಿದ್ಲು ಅಂತಾದ್ರೂ ಅದರ ಬದುಕಿಗೊಂದು ಅರ್ಥ ಉಂಟು. ಅಲ್ಲ, ಅರಳಿದ ಕೆಲ ಹೊತ್ತು ಸುತ್ತಲಿನ ಪರಿಸರವನ್ನು ಪರಿಮಳಿಸುತ್ತದೆ ಅಂತಾದ್ರೂ ಆ ಹೂವಿನ ಅರಳುವಿಕೆಗೆ ಅರ್ಥ ಉಂಟು. ಹಾಗೆ ನನ್ನ ಬದುಕಿಗೆ ಈ ರೀತಿಯಾದಂತಹ ಅರ್ಥವನ್ನು ಕಂಡುಕೊಂಡವಳು ನಾನು. ಪರಿಹಾರವಾಯಿತು ನಿನ್ನ ಅನುಮಾನ? ಅನುಮಾನ ಪರಿಹಾರವಾಯಿತು. ನಾನೊಬ್ಬ ಯಕಶ್ಚಿತ್ ಸೇನಾಪತಿ ತಮ್ಮ ವೈಯಕ್ತಿಕವಾದಂತಹ ವಿಷಯದ ಕುರಿತು ಪ್ರಶ್ನಿಸಿದೆ ಅಂತ ಹೇಳಿ ತಮಗೇನು ಬೇಸರ ಇಲ್ಲ ತಾನೆ? ಆ ಕುರಿತು ನೀನು ಯೋಚಿಸಬೇಕಾದ್ದೇ ಇಲ್ಲ. ಆಗೋ ಅಲ್ಲಿ ನೋಡು, ಮಗು ಬಾಸ ಬರ್ತಾ ಇದ್ದಾನೆ. ಸರಿ, ಮುಂದುವರಿಸೋಣವಂತೆ ಅವನ ಶಿಕ್ಷಣವನ್ನು. ಶಶಾಂಕ,
ಅಪ್ಪ ನೀನು ನಮ್ಮನ್ನೆಲ್ಲ ಬಿಟ್ಟು ಬಂದು ಬಹಳ ಸಮಯ ಆಗಿ ಹೋಯ್ತು. ಸರಿಯಪ್ಪ. ಮನೆ ಕಡೆ ನೀನು ಬರಲೇ ಇಲ್ಲ. ನಿನ್ನನ್ನು ನೋಡ್ಬೇಕು ಅಂತ ಆಸೆಯಿಂದ ಕಾತುರದಿಂದ ಓಡೋಡಿ ಬಂದೆ. ಮಗು, ನಿನ್ನ ಆರೋಗ್ಯನ ವಿಚಾರಿಸಿಕೊಂಡು ಹೋಗ್ಲಿಕ್ಕೆ ಬಂದವನ್ ನಾನು. ಕ್ಷೇಮವಾಗಿದ್ದೀಯ ಮಗು? ಜನಕ, ಕ್ಷೇಮವಾಗಿದ್ದೇನಪ್ಪ. ಹೌದೇ? ಅದಕ್ಕೊಂದು ಕಾರಣವೂ ಇದೆ. ಏನು ಮಗು? ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸುಖವಾಗಿ ಬದುಕಬೇಕು ಅಂತಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕಂತೆ. ಬೇಕೇ ಬೇಕು. ಮೇಲಾಗಿ ದೇವರ ದಯೆಯೂ ಬೇಕಂತೆ. ಇದಿಷ್ಟನ್ನು ಬದುಕಿನಲ್ಲಿ ಉಳಿಸಿ ಗಳಿಸಿಕೊಂಡು ಬದುಕಬೇಕು ಎನ್ನುವುದನ್ನು ಎಳೆವರೆಯದಿಂದಲೇ ನನಗೆ ನೀವು ಉಪದೇಶ ಮಾಡಿದವರು. ಹೌದು. ಅದನ್ನು ಕಟ್ಟೆಚ್ಚರದಿಂದ ಪಾಲಿಸಿದ ಕಾರಣದಿಂದ ಕ್ಷೇಮಿಯಾಗಿದ್ದೇನೆ ಮಾತ್ರವಲ್ಲ, ಇಲ್ಲಿಯ ನಾಡಹಬ್ಬದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದಂತಹ ನನಗೆ ಸೇನೆಯ ಒಡೆತನವನ್ನೂ ಮಹಾರಾಜರು ದಯಪಾಲಿಸಿದ್ದಾರೆ. ಓಹೋ, ಹೌದು. ಅಂಗರಾಜ್ಯದ ಅವಿಭಾಜ್ಯ ಅಂಗವೇ ಆಗಿರುವಂತಹ ಸೇನೆಗೆ ನಾನೀಗ ಒಡೆಯ. ಸಂತೋಷ. ಅಷ್ಟೇ ಅಲ್ಲವಪ್ಪ, ಮತ್ತೆ ಪಾವನವಾದ ಈ ಪರಂಪರೆಯ ಕುಲದ ಕುಡಿಯಾದಂತಹ ಭಾಸನಾಮಕನಾದ ಹುಡುಗನಿಗೆ ಯುದ್ಧ ವಿದ್ಯೆಯನ್ನು ಉಪದೇಶ ಮಾಡುವಂತಹ ಭಾಗ್ಯವೂ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಮಗು, ಬಹಳ ಸಂತೋಷ ಆಗ್ತಾ ಇದೆ ಈಗ ನನಗೆ. ಮೊದಲು ಕೇವಲ ಗಡಿ ರಕ್ಷಕನಾಗಿದ್ದವನು ನೀನು, ಈಗ ಮಾತ್ರ ಹಾಗಲ್ಲ, ಒಂದು ರಾಜ್ಯದ ಸೇನಾಧಿಕಾರಿ. ಮತ್ತೆ ಆ ಹುಡುಗನ ವಿಷಯ ಹೇಳಿದೆಲ್ಲ, ಹೌದು, ಅವನನ್ನು ನೋಡ್ಬೇಕಂತ ಆಸೆ ಆಗ್ತಾ ಉಂಟು. ಸ್ವಲ್ಪ ತೋರಿಸ್ತೀಯ ಮಗು? ಸರಿಯಪ್ಪ. ಪ್ರತಿಭಾವಂತರನ್ನು ಕಾಣುವುದು ಅಂತ ಹೇಳಿದ್ರೆ ತಮಗೆ ಬಹಳಷ್ಟು ಇಷ್ಟ. ನೋಡಿ, ಈ ಕಡೆಗೆ ಬನ್ನಿ. ಓ, ಅಲ್ಲಿ ಚಿಕ್ಕ ಮಗುವೊಂದನ್ನು ಕೈ ಹಿಡಿದು ಮುನ್ನಡೆಸಿಕೊಂಡು ಬರುತ್ತಾ ಇದ್ದಾಳೆ ಒಬ್ಬಾಕೆ. ಆ ಮಗುವೇ ಕುಮಾರ ಭಾಸ. ಹೌದೇ? ಅವನನ್ನು ಕೈ ಹಿಡಿದು ಮುನ್ನಡೆಸುತ್ತಿರುವವಳೆ ಅವನ ತಾಯಿಯಾದಂತಹ ಭೂಮಿಕಾ ದೇವಿ. ಯಾರು? ಭೂಮಿಕೆ? ಹೌದು ಮಗು. ಅಲ್ಲ ಅಲ್ಲ, ಎಳೆಯ ಹರೆಯದಿ ಹಣೆಯ ಕುಂಕುಮ ಅಳಿಸಿ ಹಾಕಿದೆ ದೈವವು ಮಗು. ನೀವರಿಸಲಿಗೆ ನಿಶ್ಚಿತವಾದ ವಧುವಿ ಲಲನೆ ರಾಧಿಕೆಯೋ ಮಗು. ಜನಕ, ನೀನು ಹೇಳಿದ ಆ ಹುಡುಗ ಬಹಳ ಚುರುಕಾಗಿದ್ದಾನೆ. ಅವನ ಚಟುವಟಿಕೆ ನೋಡಿದರೆ ಗೊತ್ತಾಗ್ತದೆ. ಹಾಗೆಯೇ ಹುಡುಗನ ಕೈ ಹಿಡ್ಕೊಂಡು ಬರ್ತಾ ಇರುವವಳು ಯಾರು? ಭೂಮಿಕೆಯೇ? ಹೌದು, ಈ ಮನೆತನದ ಸೊಸೆ ಭೂಮಿಕಾದೇವಿ. ಅಲ್ಲ ಮಗು, ಅವಳು ಭೂಮಿಕಳಲ್ಲ, ಅವಳು ರಾಧಿಕೆ. ನನ್ನ ಸ್ನೇಹಿತನಾದಂತ ಪ್ರದ್ಯೋತನ ಮಗಳು ಈ ರಾಧಿಕೆ. ಇವಳನ್ನ ನನ್ನ ಮನೆಗೆ ಸೊಸೆ ಮಾಡ್ಕೊಂಡು ಅಂದ್ರೆ ನಿನಗೆ ಮದುವೆ ಮಾಡಿಸಬೇಕಂತ ಹೀಗೆ ವಿಧಿಯಾಟ ಬೇರಾಯ್ತು ನೋಡು. ನೀನೊಂದು ಕಡೆ ಆದೆ, ಅವಳೊಂದು ಆದ್ಲು. ಬದುಕಿನಲ್ಲಿ ಬರುವಂತಹ ಭವಣೆಗಳು ನಮ್ಮ ನಿರೀಕ್ಷೆಯ ಹಾಗೆ ಬರುವುದಿಲ್ಲ, ಅದು ವಿಧಿಯ ನಿಯಮ. ಹೌದು ಮಗು. ಆದ್ರಿಂದ ದುಃಖಿಸಬೇಡಿ. ನಮ್ಮ ಮನೆಗೆ ನಿಮ್ಮನ್ನು ಮುಟ್ಟಿಸುವುದಕ್ಕಾಗಿ ಕುದುರೆ ಸವಾರನೊಬ್ಬನಿಗೆ ಅಪ್ಪಣೆ ಮಾಡಿದ್ದೇನೆ. ಒಳಿತು, ಬರ್ತೇನೆ. ಆಗಲಿ. ಇವಳು ಭೂಮಿಕೆಯಲ್ಲ, ರಾಧಿಕೆ. ಯಾಕಿಲ್ಲಿ ಬಂದು ಸೇರಿಕೊಂಡ್ಲು? ಇಲ್ಲಿಯ ಸಂಪತ್ತನ್ನು ಕಬಳಿಸುವ ಉದ್ದೇಶ ಇರಬಹುದೇ? ಅಲ್ಲ, ಇನ್ನಿತರ ಷಡ್ಯಂತ್ರಗಳು ಏನಾದರೂ ಇರಬಹುದೇ? ಒಬ್ಬ ಸೇನಾಪತಿಯಾಗಿ ನಾನೇ ಈ ಕುರಿತು ಯೋಚನೆ ಮಾಡಲೇಬೇಕು. ನೋಡೋಣ. ಒಟ್ಟು ನಮ್ಮ ಜೀವಮಾನ ಇಡೀ ಹೀಗೆ ಆಗೋಯ್ತು ನೋಡಿ. ನಮ್ಗೆ ಇದೊಂದು ಸೀರೆ ಬಿಡಿಸಿ ಬಿಸಾಡುವ ಅನ್ನಿಸ್ತಾ ಉಂಟು. ಈ ಅವಸ್ಥೆ ಈ ಮುಗಿಸ್ಬೇಕು ಅಂತಿದ್ರೆ ನಮ್ಮ ಹಣೆ ಬರಕ್ಕೆ ವಿಷಯ ಗೊತ್ತಾಗ್ಲಿಲ್ಲ. ಅದು ಯಾರು? ವಾ, ಯಾರು? ನಾನು. ಅಯ್ಯೋ ದೇವ್ರೆ, ಮನೇಲಿ ಗೌರಿ ಇಲ್ವಾ? ಅವಳಿಲ್ಲ, ನೀವ್ಯಾರು? ನಾನ ಅಲ್ಲ, ನಾನು ಅವಳಿಗೆ ದೂರದ ಸಂಬಂಧದವ. ಸ್ವಲ್ಪ ಸುಮ್ಮನಿರ್ತೀರಾ? ಅಜ್ಜ ನಾನು. ಅಲ್ಲ, ಅಜ್ಜ ಅಂತ ಹೇಳುದು ಬೇಡ, ಮುಖ ನೋಡ್ದಾಗ ಗೊತ್ತಾಯ್ತು. ಅವಳಿಗೆ ಅಜ್ಜ. ಅವಳಿಗೆ? ಹೌದು. ನನಗೊಂದು ಅಜ್ಜ ಇದ್ದಾನೆ ಅಂತ ನನ್ನಲ್ಲಿ ಹೇಳಲೇ ಇಲ್ಲ ಅವಳು. ಅಲ್ಲ, ಸರಿ, ನೀನ್ ಯಾರು? ನಾನು ಮಾದೇವಿ. ಓ, ಮಾದೇವಿ ಅಂದ್ರೆ ನೀನೇಯ? ಏನು? ಗೌರಿ ಎಲ್ಲೋಗಿದ್ದು? ದೇವಸ್ಥಾನಕ್ಕೆ. ಭಾರಿ ಒಳ್ಳೇದಾಯ್ತು ನೋಡು. ಯಾಕೋ? ಗೌರಿ ನಮ್ಮನೆ ಹೇಗೆ ಬಂದವಳು ಹೇಳಿದ್ಲು. ಏನು? ಮಾದೇವಿ ಅನ್ನೋಳೊಬ್ಳು ನಮ್ಮನೆಯಲ್ಲಿದ್ದಾಳೆ, ಅವಳಿಗೆ ಯಾರು ಹೇಳುವವರು ಕೇಳುವವರಿಲ್ಲ ಅಂತ. ಅಂದ್ರೆ ನಿನ್ಗೆ ಮನೆ, ತಂದೆ, ತಾಯಿ, ಗಂಡ ಯಾರು ಇಲ್ವಂತಲ್ಲೇ? ಅದು ಹೇಳು ಸುಖ ಇಲ್ಲ ಸ್ವಾಮಿ, ನಮ್ಮ ಹಣೆ ಬರ. ಏನು ಮಾಡುವ ಹೇಳು? ದೇವರು ಒಂದೊಂದ್ಸಲ ಕಷ್ಟ ಕೊಟ್ರು ಕೊನೆಗಾಲದಲ್ಲಾದ್ರೂ ಒಂದೊಂದ್ಸಲ ಸುಖ ಕೊಡ್ತಾನೆ ಅನ್ನೋದಕ್ಕೆ ನಾ ಬಂದದ್ದೇ ಸಾಕ್ಷಿ ನೋಡು. ಏನ್ ಮಾತಾಡ್ತಾ ಇದ್ರಿ? ಮಾದೇವಿ, ಈ ಶಂಕರಾಜ್ಯ ಬಂದದ್ದು ಯಾಕೆ ಗೊತ್ತಾಯ್ತಾ? ಯಾಕಪ್ಪ? ನೀನು ಭಾರಿ
ಕಷ್ಟದಲ್ಲಿದ್ದವಳು ಅಂತ ನಮ್ಮ ಗೌರಿ ನನ್ನ ಹತ್ರ ಹೇಳ್ತಿದ್ಲು. ಕಷ್ಟದಲ್ಲಿದ್ರೆ ನೀವು ಬಾಳ ಸುಖದಲ್ಲಿದ್ಯೋನು. ಯಾರು ನಾನ? ಹಾ. ತಕ್ಕ ಮಟ್ಟಿಗೆ ತೊಂದ್ರೆ ಇಲ್ಲ ನೋಡು. ಏನು? ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಹಾ. ದೇವರು ನನಗೂ ನಿನಗೂ ಒಂದೇ ಲೆಕ್ಕದಲ್ಲಿ ಕಷ್ಟ ಕೊಟ್ಟಿದ್ದಾನೆ. ಏನು? ಅಂದ್ರೆ ನಿನಗೆ ಗಂಡ ಇಲ್ಲ ಅಂತೆ, ಹೌದಾ? ಹೌದು, ಅದು ಹೇಳಿ ಸುಖ ಇಲ್ಲ. ಈಗ ಯಾಕೆ ಆ ವಿಷಯ? ನಿನ್ನ ಜೀವಮಾನದಲ್ಲಿ ನೀನೇನು ಅದೇ ಅಂತ ಸುಡುಗಾಡೋ ಪ್ರಥಮ ರಾತ್ರಿ ನೋಡ್ದವಳೆ ಅಲ್ಲ ಅಂತೆ. ಅವ್ರ ಇದು ಯಾರು ಹೇಳಿದ್ದು ನಿಮ್ಗೆ? ಗೌರಿಯೇ ಹೇಳಿದ್ದೆ. ಅಯ್ಯೋ, ನನ್ನ ಮರ್ಯಾದೆ ತೆಗೆದ್ಲು ಅವಳು. ಅದು ವಿಷಯ ಹೇಳಿಬಿಟ್ಲ. ಇದ್ದು ವಿಷಯ ಹೇಳಿದ್ರೆ ಮರ್ಯಾದೆ ಹೋಗುವುದು ಹೇಗೆ ಅದು? ಅಲ್ಲ, ಇದ್ದದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ನಾನು ಹಾಗೆ ನೋಡು, ಹಾ. ನನ್ನ ಹೆಂಡತಿಯನ್ನು ನಾನು ಕಳ್ಕೊಂಡಿದ್ದೇನೆ. ನನಗೂ ಹೆಂಡತಿ ಸುಖ ಇಲ್ಲ. ನೀವೊಂದ್ ಜಾತಿ ಕಲಿ ಹಿಡ್ದವ ಆಗಿದ್ರೆ. ಹಾ, ನಾನು ಕಲಿ ಹಿಡ್ದವ. ನಿನ್ಗೆ ಹಿಡ್ದದ್ದು ಯಾವುದು ಅಂತ ನಿಂಗೆ ಇನ್ನೂ ಗೊತ್ತಾಗಲಿಲ್ಲ. ಅದೇ ಶನಿ ಬಂದಾಗ ಬಂದಿಯಲ್ಲ. ಹಾಗಾಗಿ ನಾವು ಇಬ್ಬರು ಸೇರಿ ಹಾ. ಈ ಸಾಯುವ ಜೀವ ಅಲ್ವೇನೆ ನಮ್ಮದು. ಹಾ. ಸತ್ತ ಮೇಲೆ ಸುಖ ಪಡಿಲಿಕ್ಕಾಗ್ತದೇನೆ. ಹಾ. ಹಾಗಾಗಿ ಹಾ. ಮನೆಯಲ್ಲಿ ಯಾರು ಇಲ್ಲದ ಹೊತ್ತಿನಲ್ಲಿ ಹಾ. ನನ್ನದ್ದು ನಿನ್ನದ್ದು ಒಂದು ಪ್ರಥಮ ರಾತ್ರಿ ನಡೆದು ಹೋಗ್ಲಿ ಆಗದನೆ. ನಿನ್ನ ಪಾಪಿಷ್ಟ ಏನೆಂದೆ? ಎಂತದ್ದು ಹಾಗೆ ಹೇಳುವುದಾ? ಮತ್ತೆ ಜೋರಾಗಿ ನೀವು. ಜೋರ ಹಾ. ಏನೆಂದೆ? ಅಯ್ಯಯ್ಯೋ, ಹೌದಾ? ಗುಳಿಗೆ ತಗೊಳ್ಳಿಲ್ವ ನೀವು? ಯಾಕೆ? ಜೋರಾಗಿ ಅದೆಂತದ್ದು? ಇನ್ನೂ ಜೋರ? ಹಾ. ಏನೆಂದೆ ದುಷ್ಟ? ಏನೆಂದೆ? ಏನೆಂದೆ? ಏನೆಂದೆ ಮುದುಕ? ಏನೆಂದೆ? ಏನೆಂದೆ ದುಷ್ಟ? ನೀ ಮಾನವ ಕಳೆವೆ, ಮಾನವ ಕಳೆವೆ, ಮಾನವತಿ ನಾನು. ಅಯ್ಯೋ, ಶೀಲವತಿ ನಾನು. ಇಲ್ಲಿವರೆಗೂ ಇನ್ನು ಮೇಲಲ್ಲ. ಏನ? ಮಾನವತಿಯು ನಾನು, ಶೀಲವತಿ ನಾನು. ಟಿಯದಿರಿನ್ನು ಏನೆಂದೆ ದುಷ್ಟ? ಏನೆಂದೆ? 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 ಏನ್ ಮರ್ಯಾದೆ ಸತ್ತವನೆ, ಮಾನ ಬಿಟ್ಟವನೆ. ಯಾರು ಬೇರೆ ಯಾರು ಬಂದ್ರೆ ನೀನ್ ನಡ್ಕೊಂಡು ಹೋಗ್ಬೇಕಿದ್ರೆ ನೆಗದಿ ಬಿದ್ದು ಹೋಗು ನೀನು. ಯಾಕೆ ಯಾರಿಗೆ ಬೈತೀಯ? ಸುಮ್ಮನೆ ಯಾರ್ಯಾರಿಗೂ ಅಲ್ಲ, ನಿನಗೆ ಬೈಯುವುದು ನಾನು. ನನಗೆ ಯಾಕೆ ಬೈತಾ ಇದ್ದೆ? ಅಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಉಂಟ ನಿನಗೆ? ಯಾಕೆ ಏನಾಯ್ತು? ಇಲ್ಲದೆ ಹೋದ್ರೆ ನೀನೇ ವಿಚಾರ ಮಾಡಿ ನೋಡು. ಏನ್ ಹೇಳು? ಈಗ ನಿನ್ನಂತ ಮುದುಕಿಗೆ ಆತ ನನ್ನಂತ ಮುದುಕಿಗೆಲ್ಲ ಈ ಮಾತು ಕೇಳಲಿಕ್ಕೂ ನನಗೆ ನಾಚಿಕೆ ಆಗ್ತದೆ. ಯಾಕೆ? ಹೌದಾ? ಜೋರು ಉಸಿರು ತಕ್ಕೊಂಡು ಹೊರಗೆ ಬಿಡಬೇಕಿದ್ರೆ ಹಾ. ನೋಡು ನಿನ್ನ ಅವಸ್ಥೆ. ಏನು? ಬಾಯೊಳು ಒಂದು ಹಲ್ಲಿಲ್ಲ, ತುಟಿ ನೋಡಿದ್ರೆ ಒಳಗೆ ಹರಿಗೆ ಓಡಾಡ್ತದೆ. ಆ ಮಟ್ಟಿಗೆ ನಿನ್ನ ಮುಖ ನನ್ನ ಮುಖ ಒಂದೇ ಲೆಕ್ಕ ಅಲ್ವೇನೆ? ಯಾವ್ದು ನಾವ್ ಇಂಥ ಕೆಲ್ಸಕ್ಕೆ ಹೊರಡುವುದಿಲ್ಲಲ್ಲ. ಹಾ, ನಮ್ಗದು ಹಾಗೆ. ಪ್ರಜ್ಞೆ ಉಂಟು ಓಹೋ. ಅಲ್ವೇನ? ಏನು? ಈಗ ನಾವೇ ಹೀಗೆ ಮಾಡಿದ್ರೆ ನಾಳೆ ಹುಡುಗರು ಪಾಪ ಅವ್ರು ಏನ್ ಮಾಡುದು? ಈ ಪ್ರಾಯದಲ್ಲೂ ಅವ್ರು ಹಾಗೆ ಮಾಡ್ಲಿ, ನಮಗೇನು ಬೇಡ ಅಂತೇವಾ? ಆದ್ರೆ ನಿನಗೆ ಸಾಯು ಕಾಲಕ್ಕೆ ಇದ್ರ ಬುದ್ಧಿ ಯಾಕೆ? ಯಾಕಂತ ಹೇಳಿದ್ರೆ ನಾಳೆ ಸತ್ರ ಮತ್ತು ಸುಖ ಸಿಗ್ತದನೆ. ಅಲ್ಲ, ನೀನ್ ಹೀಗೆ ಮಾಡಿದ್ರೆ ಇವತ್ತೇ ಸಾಯು ಲಕ್ಷಣ ಉಂಟು. ಆದ್ರೂ ಅಡ್ಡಿಲ್ಲ, ಪ್ರಥಮ ರಾತ್ರಿ ಒಂದು ಹಾಗೆ ಹೋಗ್ಲಿ. ನೋಡು, ನಾನು ಇಲ್ಲಿವರೆಗೆ ಮಾನವತಿ ಹಾಗೆ ಇದ್ದವಳು. ನಾನು ಇವತ್ತಿನವರೆಗೂ ಹುಡುಕ್ತಾ ಇದ್ದದ್ದು ಅಂತವ್ರನ್ನೇ, ಎಂತವ್ರನ್ನು? ಮಾನವತಿಯನ್ನೇ. ಅಂತದೆಲ್ಲ ಹೊಲಸು ಮಾತಾಡ್ಬೇಡ. ಗಂಡ ಇಲ್ಲದೆ ಹೋದ್ರು ನಾನು ಎಷ್ಟು ಮಾನ ಇಟ್ಕೊಳ್ಬೇಕು ಅಷ್ಟು ಜಾಗ್ರತೆ ಮಾಡಿದವಳು. ಹೌದಾ? ಮರ್ಯಾದಿಂದ ಹೋದ್ರ ಹಾಗೆ. ಇಲ್ಲದೆ ಇದ್ರೆ ನಾ ದೇವ್ರಿಗೆ ಹರಕೆ ಹೊರ್ತೇನೆ ನಿನ್ ಬ್ಯಾಗ್ ಹೋಗ್ಬೇಕು ಅಂತ. ಯಾರು? ನಾನ? ಹೌದು. ನಾನು ಬೇಗ ಹೋಗ್ಬೇಕು ಅಂತ ಆದ್ರೆ ನಿನ್ನನ್ನೇನು ಅಂತ ನೋಡ್ಬೇಕು. ಅದು ಏನ? ಈ ಮುಖ ಕಮಲವನ್ನು ಕಂಡಾಗ ಮತ್ತೆ ಪುನಃ ಯೌವನ ಬರ್ತಾ ಉಂಟು. ಅಯ್ಯೋ, ಹಾಗಾಗಿ ಯಾರು ಇಲ್ಲದ ಈ ಜಾಗದಲ್ಲಿ ನಿನ್ನನ್ನು ಬಲಾತ್ಕಾರ. ಅಯ್ಯಪ್ಪ, ಬಾ. ಕಾಪಾಡಿ, 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 ಬಿಡಿ ಬಿಡಿ ಬಿಡಿ. ಸೀರೆ ಬಿಡಿಸಿ ಓ ಇದು ಗಂಡು ಅಂತ ಗೊತ್ತಾಗಿ ಹಾಗೆ ಹಿಡ್ಕೊಳ್ಬೇಕು ಅನ್ನುವಾಗ ಒಂದು ಕೆಲಸ ಆಯ್ತು. ಏನು? ಅವ ಓಡ್ಲಿಕ್ಕೆ ಶುರು ಮಾಡ್ದ. ಹೌದಾ? ಆ ಹೆಣ್ಣು ವೇಷ ಮಾಡಿದವ. ನೀವು ಓಡ್ಬೇಕಿತ್ತು. ಓಡ್ಬೇಕು ಅನ್ನುವಾಗ ಆ ಸೀರೆ ನನ್ನ ಕಾಲಿಗೆ ಸಿಕ್ಕಿ ನಾನು ಬಿದ್ದು ಬಿಟ್ಟೆ. ಬಿದ್ರಾ? ಹೌದೌದು. ತಪ್ಪಿ ಹೋದ್ನಾ? ಇವತ್ತು ತಪ್ಪಿ ಹೋದ. ಹೋಗ್ಲಿ, ತಪ್ಪಿ ಹೋದ್ರೆ ಏನಾಯ್ತು? ಇಂದಲ್ಲ ನಾಳೆ ಆದ್ರೂ ಇವ ಸಿಕ್ಕಿಯೇ ಸಿಗ್ತಾನಲ್ವಾ? ಇವನ ಮೂಳೆ ಎಲ್ಲ ಮುರಿದು ಇವನನ್ನು ಗೋಣಿ ಚೀಲದಲ್ಲಿ ತುಂಬಿಸಿ ಹರಿಯುವ ಹಳ್ಳದಲ್ಲಿ ಹರಿದು ಬಿಡದೇ ಇದ್ರೆ ನಾನು ಪಿಪ್ಪಲನೇ ಅಲ್ಲ. ನೋಡ್ತಾ ಇರು. ಹೋಗೋ, ಬನ್ನಿ ಈಗ. ಹೋಗುವ.
ರಾಧಿಕಾಂ. ಹೌದು, ನಾನು ರಾಧಿಕೆ. ನಿನ್ನ ಮಾತಿನ ಧ್ವನಿ ಬದಲಾಯಿತು ಯಾಕೆ? ನಿನ್ನ ವ್ಯಕ್ತಿತ್ವ ಬದಲಾದುದಕ್ಕೆ. ಅಧಿಕರಿಸಿ ಕೇಳುತ್ತೇನು ಅಧಿಕರಿಸಿ ಕೇಳುತ್ತೀಯೇ ರಾಧಿಗೆ ಮದುವೆಯಾಗದ ಹುಸಿಯ ವೈಧವ್ಯದೋಳು ವೈಧವ್ಯದೋಳು ನರಳುವುದೇನು ಹಿತ ಸಂಪದವೇ ಪಾದವಿಯೇ ಪುಣ್ಯವೇ ಹದನದೇನು ರಾಧಿಕಾಂ, ಕಾಡ ಮಧ್ಯದಲ್ಲಿ ಕಾಣಸಿಕ್ಕಿದ ಆ ಕ್ಷಣದಿಂದ ಈ ಕ್ಷಣದವರೆಗಿನ ನಿನ್ನ ಬದುಕನ್ನು ಸಿಂಹಾವಲೋಕನ ಮಾಡಿದರೆ ಈ ರಾಧಿಕಾ ಎನ್ನುವಂತಹ ಸಂಬೋಧನೆ ತಾನಾಗಿ ಹೊರಡುತ್ತದೆ. ಬೇರೆ ಬೇರೆ ಆಯಾಮಗಳಿಂದ ನಿನ್ನ ಬದುಕಿನ ನಡೆ ನುಡಿಗಳನ್ನು ನಾನು ಗಮನಿಸಿದವನಿದ್ದೇನೆ. ತರ್ಕ ವಿಚಕ್ಷಣೆಯಾದಂತಹ ನೀನು ನಿರ್ಧರಿಸುವುದಕ್ಕೆ ಸಾಧ್ಯ ಉಂಟು ನಾನು ಯಾಕೆ ಹೀಗೆ ಸಂಬೋಧಿಸಿದ್ದೇನೆ ಎನ್ನುವುದನ್ನು. ನಾನು ತಿಳಿದ ಹಾಗೆ ನಿನಗೆ ಮದುವೆಯೇ ಆಗಲಿಲ್ಲ. ಒಂದು ಕಾಲದಲ್ಲಿ ನಿನ್ನನ್ನು ನನಗೇ ಮದುವೆ ಮಾಡುವುದು ಅಂತ ನಿನ್ನಪ್ಪನೂ ನನ್ನಪ್ಪನೂ ಒಂದು ಮಾತಿನ ನಿಶ್ಚಯವನ್ನೂ ಮಾಡಿಕೊಂಡಿದ್ರು. ಆ ಬಳಿಕ ನಿನ್ನ ಬದುಕಿನ ದಾರಿ ಬೇರಾಯಿತು, ನನ್ನ ಬದುಕಿನ ದಾರಿ ಬೇರಾಯಿತು. ಮದುವೆಯೇ ಆಗದ ನೀನು ತಾನು ಭೂಮಿಕಾದೇವಿ ಅಂತ ಹೇಳಿಕೊಂಡು ಹೊಸ ಭೂಮಿಕೆಯನ್ನೇ ಸೃಷ್ಟಿಸಿ ಈ ವೈಧವ್ಯವನ್ನು ನೀನು ಸ್ವೀಕರಿಸಿದ ಹಾಗುಂಟು. ಹೌದು, ಮದುವೆ ಆಗದವಳಿಗೆ ವೈಧವ್ಯ ಬಂದದ್ದಾದರೂ ಹೇಗೆ? ಹಾಗಿದ್ರೆ ಇದು ಆರೋಪಿಸಿಕೊಂಡದ್ದು ಎನ್ನುವುದು ಸ್ಪಷ್ಟ. ಒಂದು ಪದವಿ ಲಭ್ಯವಾಗುತ್ತದೆ ಅಂತಾದ್ರೆ ಅದಕ್ಕಾಗಿ ಬಹಳಷ್ಟು ಪ್ರಯತ್ನ ಪಡುವವರಿರ್ತಾರೆ. ಹಾಗೆ ಸಂಪತ್ತು ಒಂದಷ್ಟು ಲಭ್ಯವಾಗುತ್ತದೆ ಅಂತಾದ್ರೆ ಸಂಪತ್ತಿಗಾಗಿ ಶ್ರಮ ವಹಿಸುವವರು ಇರ್ತಾರೆ. ಪುಣ್ಯದ ಫಲವೊಂದು ಪ್ರಾಪ್ತಿಸ್ತದೆ ಅಂತಾದ್ರೆ ಅದಕ್ಕಾಗಿ ಮಹತ್ಕಾರ್ಯವನ್ನು ಮಾಡುವವರಿರ್ತಾರೆ. ಈ ವೈಧವ್ಯ ಎನ್ನುವುದು ಪದವಿಯೂ ಅಲ್ಲ, ಸಂಪತ್ತೂ ಅಲ್ಲ, ಪುಣ್ಯದ ಫಲವೂ ಅಲ್ಲ. ಯಾವುದೂ ಅಲ್ಲದ ಈ ವೈಧವ್ಯವನ್ನು ನೀನಾಗಿ ಆರೋಪಿಸಿಕೊಂಡಿರುವುದಕ್ಕೆ ಕಾರಣವಾದರೂ ಏನು? ಯಾಕೆ ಹೀಗಿದ್ದಿ? ನೀನರಿತದ್ದು ಸತ್ಯ, ಆದ್ರೆ ಪರಮ ಸತ್ಯ ಏನು ಅಂತ ಹೇಳ್ತೇನೆ ಕೇಳು. ಏನು? ಬಿಸಿಲು ಕುದುರೆಯ ಬೆನ್ನ ಏರಿ ಮೋಹವಶವಾಗುತ್ತೇಳಲಾಗದೆ ಹೋದೆ ಜಾರಿ ದೆಸೆದೋರ್ದಳೆನಗೆ ಭೂಮಿಗೆಯೋ ದೆಸೆದೋರ್ದಳೆನಗೆ ಭೂಮಿಗೆಯೋ ಹುಟ್ಟು ಬಿಸುಡಿದ ನಾವೇ ಎಂದಿದೆ ನನ್ನ ಗತಿಯೋ. ಶಶಾಂಕ, ರಾಧಿಕಾ ಎನ್ನುವಂತ ನಿನ್ನ ಏಕವಚನದ ಸಂಬೋಧನೆ ನನ್ನಲ್ಲಿ ಸಿಟ್ಟನ್ನ ತರಿಸಿತ್ತು ಅಂತ ನೀನು ಎಣಿಸಿಕೊಳ್ಳಬೇಡ. ನಮ್ಮಲ್ಲಿರುವಂತಹ ಆತ್ಮೀಯತೆಯ ನಿರ್ವಚನ ಬಹುವಚನದಿಂದ ಏಕವಚನಕ್ಕೆ ಏರಿದೆ ಅಂತ ತಿಳ್ಕೊಳ್ತೇನೆ ನಾನು. ನೀನಾಡಿದ ಮಾತು ಸತ್ಯ. ನೀನು ಕೇಳಿರಬಹುದು, ಬಿಸಿಲು ಗುದುರೆಯ ಬೆನ್ನ ಏರಿ ಹೋದ ನನ್ನ ವ್ಯಥೆಯ ಕಥೆಯನ್ನು ನಾನು ನಿನ್ನಲ್ಲಿ ಹೇಳಲೇಬೇಕು. ಮರೀಚಿಕೆ ಎನ್ನುವುದೊಂದುಂಟು, ಹೌದೇ? ಅದು ಭ್ರಮೆ ಎಂದರ್ಥ. ಒಮ್ಮೆ ಈ ಭ್ರಮೆಯ ವಶಕ್ಕೆ ನಮ್ಮ ಮನಸ್ಸನ್ನು ಒಪ್ಪಿಸಿದೆವು ಅಂತಾದ್ರೆ ಅದರಿಂದ ಹಿಂದಿರುಗಿ ಬರುವುದಕ್ಕಲ್ಲಿ ಮಾರ್ಗವೇ ಇಲ್ಲ. ಅದು ಒಮ್ಮುಖ ಸಂಚಾರದ ಹೆದ್ದಾರಿ ಅಂತ ಅನಿಸಿಕೊಳ್ತದೆ. ಹಾಗಾದದ್ದು ನನ್ನ ಬದುಕು. ನಿನಗೆ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಅಪ್ಪ ಯೋಚಿಸಿದ್ದೇನು, ಹೌದು. ಆದ್ರೆ ಗುರುಮಠದಲ್ಲಿರುವಾಗ ಪ್ರೀತಿಸಿರುವಂತಹ ಬಲಾಹಕನೆಂಬುವನನ್ನ ಬೆನ್ನಟ್ಟಿ ಹೋದವಳು ನಾನು. ಅವನ ಬಕಪ್ರಸ್ಥವನ್ನು ಸೇರಿದವಾಗ ಅರ್ಥವಾಯಿತು ಅವನೊಬ್ಬ ಬೂಟಾಟಿಕೆಯ ಮನುಷ್ಯ ಎನ್ನುವುದು. ಬದುಕಿನಲ್ಲಿ ನನಗೆ ಮದುವೆಯೇ ಬೇಡ ಅಂತನಿಸಿತು. ಹಿಂದಿರುಗಿ ಬಂದು ಮನೆಯಲ್ಲಿ ನೋಡ್ತೇನೆ, ನನ್ನಪ್ಪ ಸತ್ತಿದ್ದಾರೆ. ಏನ್ ಮಾಡ್ಲಿ, ಆ ನೆಲದಲ್ಲಿರುವುದಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಎಲ್ಲಾದ್ರೂ ಹೋಗಿ ಬದುಕಿರುವಷ್ಟು ದಿವಸ ಹೇಗಾದ್ರೂ ಕಾಲ ಕಳೆಯಬೇಕು ಅಂತನಿಸಿತು. ಈ ಕಡೆಯಲ್ಲಿ ಹುಟ್ಟು ಬಿಟ್ಟು ಹೋಗಿ ಕಟ್ಟಿದ ಹಗ್ಗವು ತುಂಡಾಗಿ ಹೊಯ್ದಾಡುತ್ತಿರುವಂತಹ ನನ್ನ ಬದುಕಿಗೆ ಹುಟ್ಟನ್ನ ಕೊಟ್ಟವಳು ನನ್ನ ಗೆಳತಿ ಭೂಮಿಕೆ. ಯಶೋದನ್ನ ಸುತಿಯಾಗಿರುವಂತಹ ಅವಳು ನನ್ನ ಬಾಲ್ಯ ಸ್ನೇಹಿತೆ. ನಾನು ಹೋಗಿ ಅವಳಲ್ಲಿ ಆಶ್ರಯವನ್ನು ಯಾಚಿಸಿದವಾಗ ಸಾಯುವ ಸ್ಥಿತಿಯಲ್ಲಿರುವಂತಹ ಅವಳು ತನ್ನ ಹುಟ್ಟಿದ ಮಗುವನ್ನೇ ನನಗೆ ಕೊಟ್ಲು. ಅದರ ಜೊತೆಯಲ್ಲಿ ಆ ಮಗುವನ್ನು ಸಾಕುವಂತಹ ಹೊಣೆಗಾರಿಕೆಯನ್ನು ಕೊಟ್ಲು. ತನ್ನ ಬದುಕಿ ನಿನಗೆ ಗೆಳತಿ ಅಂತ ಧಾರೆ ಎರೆದ್ಲು.
ಅವಳ ಆ ಬದುಕನ್ನ ಕಸಿದುಕೊಂಡಿರುವಂತಹ ನಾನು ಅವಳ ವೈದೈವವನ್ನು ಕಸಿದುಕೊಂಡೆ. ಅದು ನನಗೆ ಕರ್ತವ್ಯ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ನಾನಿಲ್ಲಿ ಬಂದು ಭೂಮಿಕೆ ಎನ್ನುವಂತಹ ಹೊಸ ಭೂಮಿಕೆಯನ್ನು ಸೃಷ್ಟಿಸಿದ್ದು. ಇದು ಪರೇಚ್ಛಾ ಪ್ರಾರಬ್ಧ. ನೀನೆಂದಂತೆ ಸಂಪದವೋ ಪದವಿಯೋ ಪುಣ್ಯವೋ ಅದ್ಯಾವುದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿದ್ದು ಲಭ್ಯವಾಗಿದೆ. ಇದೇ ನಿನ್ನದ್ದು ಹೆಡ್ಡತನ. ಯಾಕೆ? ಕೃತ್ಯ ಯಾರದೋ ಪ್ರಾಯಶ್ಚಿತ್ತ ಯಾರಿಗೋ ಕಾರಣ ತಥ್ಯವಿಲ್ಲದ ತ್ಯಾಗವೋ ಕೃತ್ಯ ಯಾರದೋ ಪ್ರಾಯಶ್ಚಿತ್ತ ಯಾರಿಗೋ ಕಾರಣ ತಥ್ಯವಿಲ್ಲದ ತ್ಯಾಗವನು ಬದಿಗೋತ್ತಿ ಮೊದಲಿಡಬಾರದೆ ಜಸದ ಬದುಕ ಯಾರೋ ಮಾಡಿದಂತಹ ತಪ್ಪಿಗೆ ಇನ್ಯಾರಿಗೋ ಪ್ರಾಯಶ್ಚಿತ್ತಾನುಭವವಾಗುವುದಲ್ಲ. ಅಂದ್ರೆ ಯಾವುದೇ ವ್ಯವಹಾರಕ್ಕೂ ಕಾರ್ಯಕಾರಣ ಸಂಬಂಧ ಎನ್ನುವುದೊಂದು ಬೇಕು ಎನ್ನುವ ನಿಯಮವಿದೆ. ಸರಿ. ಉಪ್ಪು ತಿಂದವನೇ ನೀರು ಕುಡಿಯಬೇಕು. ಎತ್ತಿಗೆ ಜ್ವರ ಬಂದರೆ ಕೋಣಕ್ಕೆ ಬರೆ ಎಳೆಯುವುದಲ್ಲ. ನಿನ್ನ ಗೆಳತಿಗೆ ಬಂದಂತಹ ವೈದವ್ಯವನ್ನು ಅನುಭವಿಸುವುದಕ್ಕೆ ನೀನು ಮುಂದಾಗುವುದಕ್ಕೆ ಅರ್ಥವಾದರೂ ಏನುಂಟು? ಓಹೋ, ನಿನ್ನ ಬದುಕಿನಲ್ಲೊಬ್ಬ ಯೋಗ್ಯ ಪುರುಷನನ್ನು ಕರಗ್ರಹಣ ಮಾಡಿ ಸದ್ಗೃಹಿಣಿಯಾಗಿ 4 ಮಕ್ಕಳಿಗೆ ತಾಯಿಯಾಗಿ ಬದುಕುವುದರ ಬದಲು ನನ್ನ ಗೆಳತಿಯ ವೈಧವ್ಯ ಅದನ್ನು ಸ್ವೀಕರಿಸುತ್ತೇನೆ ಅಂತ ಹೇಳಿದ್ರೆ ಏನು ಸಾಧಿಸಿದ ಹಾಗಾಯಿತು ನೀನು? ಆದ್ದರಿಂದ ಇದು ಹೆಡ್ಡತನ ಅಂತ ಹೇಳಿದ್ದು. ನೀನ್ ಹಾಗ ಅರ್ಥವನ್ನು ಕಲ್ಪಿಸಬಹುದು. ನಾನೆಣಿಸಿದ್ದ ಹಾಗಲ್ಲ ಶಶಾಂಕ. ಮತ್ತೆ ನೋಡ ಜನರಲ್ಲಿ ನನ್ನ ಪಾವನತ್ವದ ರೂಪು ನೋಡ ಜನರಲ್ಲಿ ಎನ್ನ ಪಾವನತ್ವದ ರೂಪು ಮೂಡಿಸಿದೆ ಭಕ್ತಿ ನಿಷ್ಠಾ ಭೀತಿಗಳನ್ನು ಕೆಡಿಸೆ ನಗೆಗೇಡಾಗುವುದು ದೇಶ ಶತ್ರು ನುಗ್ಗುವನು ಕೆಡಿಸೆ ನಗೆಗೇಡಾಗುವುದು ದೇಶ ಶತ್ರು ನುಗ್ಗುವನು ಸೊಸೆಯನ್ನೇ ನೋಡಿರದ ಮಾವನಿಗೆ ಬಗೆಯ ದ್ರೋಹವನು ದಳಪತಿ, ನನ್ನ ವೈಯಕ್ತಿಕ ಬದುಕಿನ ಭಾವನೆಯನ್ನ ಕಂಡಿರುವಂತಹ ನೀನು ನನ್ನ ಸುಖದ ಕುರಿತಾಗಿ ಯೋಚಿಸಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೆ ಅನ್ನೋದು ನನ್ನ ಅರಿವಿಗೆ ಬರ್ತಾ ಇದೆ. ನಾನೇ ಭೂಮಿಕ್ಕಿನುವುದಾಗಿ ತಿಳಿದಿರುವಂತಹ ಅವರಿಗೆ ನಾನು ಮೋಸ ಮಾಡುವುದಕ್ಕೆ ಸಾಧ್ಯ ಉಂಟೆ ಹೇಳು? ನನ್ನ ಮಾವ ತಮ್ಮ ಮುದಿ ಗಣ್ಣಿನಲ್ಲಿ ತನ್ನ ಮನೆಗೆ ಬಂದಿರುವವಳು ನನ್ನ ವಂಶವನ್ನ ಬೆಳಗಿದಂತಹ ಭಾಗ್ಯದೇವತೆ ಅಂತ ನನ್ನನ್ನ ಕಂಡ್ರು. ಇಳಿ ವಯಸ್ಸಿನ ಮುದಿ ಗಣ್ಣಿನಲ್ಲಿ ನನ್ನೀ ರಾಜಕೀಯ ರೂಪವೇ ಭೂಮಿಕೆಯ ಚಿತ್ರವಾಗಿ ಪಡಿಮೂಡಿದೆ. ಹಾಗಿರುವಾಗ ಅವರಿಗೆ ಮೋಸವನ್ನು ನಾನು ಮಾಡ್ಲೇ ಹೇಳು? ನನ್ನ ಐಹಿಕ ಸುಖವನ್ನು ಅನುಭವಿಸುವುದಕ್ಕಾಗಿ ನಾನು ಆ ಎಳೆಯನ್ನೇ ಹಿಡಿದು ಹೊರಟೆ ಅಂತಾದ್ರೆ ನನ್ನ ಇಲ್ಲಿಯವರೆಗೆ ಗೌರವಿಸಿರುವಂತಹ ಯಾವೆಲ್ಲ ಪ್ರಜಾಕೋಟಿಯ ಎದುರಿನಲ್ಲಿ ನನ್ನ ಮರ್ಯಾದೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದೆ ಹೋದಿತ್ತು. ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಸ್ಥಿತಿಯನ್ನ ಅರಿತುಕೊಂಡ್ರು ಅರಸರು ಅಂತಾದ್ರೆ ಈ ನಾಡಿನ ಮೇಲೆ ದಂಗೆ ಎದ್ದು ಬಂದಾರು, ಅಂತಃಶತ್ರುಗಳು ಬೊಗಲಿದ್ದಾರು, ಈ ನಾಡು ನನ್ನ ಕಾರಣಕ್ಕಾಗಿ ಉರಿದು ಹೋದಿತ್ತು. ಅದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಹೀಗೆ ಇರಬೇಕಾದವಳು, ಹೀಗೆ ಬದುಕಬೇಕಾದವಳು, ಈ ನಾಡಿಗಾಗಿಯೇ ನನ್ನ ಜೀವ ಇರಬೇಕಾದ್ದು, ಹೊರತಾಗಿ ನಾನು ಮದುವೆಯನ್ನು ಬಯಸಿದವಳು ಅಲ್ಲವೇ ಅಲ್ಲ. ಸರಿ, ಮಾವನ ಹಿತವನ್ನು ಬಯಸುತ್ತಿ ನೀನು. ಹೌದು. ಮಗುವಿನ ಹಿತವನ್ನು ಬಯಸುತ್ತಿ, ಪ್ರಜಾಕೋಟಿಯ ಹಿತವನ್ನು ಬಯಸುತ್ತಿ. ಹೌದು. ಆದ್ರೆ ನಿನ್ನ ಹಿತವನ್ನೇನು ಬಯಸಿದ ಹಾಗಾಯ್ತು? ನನ್ನ ವೈಯಕ್ತಿಕ ಬದುಕಿಗೆ ಅರ್ಥ ಇಲ್ಲ ಅಂತ ಅಲ್ವೇ ಹೇಳು? ಮತ್ತೇನು? ಇಲ್ಲ, ಉಂಟು, ಖಂಡಿತ ಉಂಟು. ಎದೆ ಹಾಲ ನೋಡಿಸದೆ ತಾಯಾದೆ ಎದೆ ಹಾಲ ನೋಡಿಸದೆ ತಾಯಾದೆ ಬಿಡೆನು ಕಂದನನು ಬಿಡೆನು ಭಾಸನನು ನಿನಗೆ ನಾ ಮಾಡಿರುವ ದ್ರೋಹದ ಘವಿಂದು ತೊಳೆಯುವೆನು ಅಘವ ತೊಳೆಯುವೆನು
ಕಾಡುವಿ ದೇಹ ವ್ಯಾಮೋಹಕ್ಕಿಂತಧಿಕ ನಾಡಾಡಿಗಳ ಮುಗ್ಧತೆ ಸ್ನಿಗ್ಧತೆ ಪೂಜ್ಯವೆಂದೆಂದು ಹೆಣ್ಣುತನದ ಬದುಕಿನ ಸಾರ್ಥಕತೆ ಹೇಗೆ ಹೇಳು? ತಾಯ್ತನವನ್ನು ಅನುಭವಿಸಿದವಾಗ್ಲಂತೆ. ಹೌದು. ಪ್ರಕೃತಿಯ ಮುನಿಸಿಗೋ ಪುರುಷನ ದೌರ್ಜನ್ಯಕ್ಕೋ ಒಳಗಾಗಿರುವಂತಹ ಹೆಣ್ಣು ತನ್ನ ಯಾವೆಲ್ಲ ದುಃಖವನ್ನು ಮರೆಯಬೇಕು ಅಂತಾದ್ರೆ ಮಡಿಲಿನಲ್ಲಿರುವ ಮಗುವಿನ ಮುಖವನ್ನು ನೋಡಬೇಕು ಅಂತ ಹೇಳಿದರು. ಮಗು ಹುಟ್ಟುವ ಮೊದಲೇ ಅದರ ಹೊಟ್ಟೆಗೆ ಬೇಕಾದಂತಹ ಹಾಲು ಹುಂದೊಂದನ್ನ ಸ್ತನ್ಯವಾಗಿ ಬಚ್ಚಿಡುವ ಆ ದೇವನ ಜೀವ ಕಾರುಣ್ಯದ ಜೀವಂತ ಪ್ರತೀಕ ಹೆಣ್ಣು ಅಂತ ಹೇಳಿದರು. ಅಂತಹ ಹೆಣ್ಣು ನಾನಾಗಬೇಕು ಎನ್ನುವಂತಹ ಕನಸು ನನಗೂ ಉಂಟು. ಅಯ್ಯೋ, ಅಂಥದ್ದೊಂದು ಅವಕಾಶ ಹೆಣ್ಣಾಗಿ ಹುಟ್ಟಿ ನನಗೆ ಲಭ್ಯವಾಗಲಿಲ್ವಲ್ಲ ಎನ್ನುವುದಾಗಿ ಕಣ್ಣೀರಿಡುವುದಕ್ಕೂ ಅವಕಾಶವನ್ನು ಕೊಡದೆ ಆ ಭಗವಂತ ನನ್ನ ಕೈಯಲ್ಲೊಂದು ಮಗುವನ್ನಿಟ್ಟಿದ್ದಾನೆ ಶಶಾಂಕ. ಹೌದು. ಈ ಮಗುವನ್ನು ಹಡೆದವಳು ನಾನು ಅಲ್ಲದೆ ಹೋದರೂ ಪಡೆದವಳು ನಾನು. ಈ ಮಗುವಿನ ಸಂಪೂರ್ಣ ಹೊಣೆಗಾರಿಕೆಯನ್ನು ಅರಿತವಳು ನಾನು. ಹೆರದೆ ತಾಯ್ತನದ ಹೊಣೆಗಾರಿಕೆಯನ್ನು ಹೊತ್ತ ಸಾರ್ಥಕತೆಗಾಗಿ ಆದರೂ ನಾನು ಈ ಮಗುವನ್ನು ಬಿಟ್ಟು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಈ ಎಲ್ಲ ಕಷ್ಟ ಕೋಟಲೆಗಳನ್ನು ಕೈಯಾರೆ ನಾನು ಸ್ವೀಕರಿಸಿದ್ದೇನೆ. ಕಾರಣ ಏನು ಗೊತ್ತಾ? ಸಜ್ಜನನಾಗಿರುವಂತಹ ನಿನ್ನನ್ನ ಮದುವೆಯಾಗದೆ ನಿನಗೆ ಮಾಡಿರುವಂತಹ ದ್ರೋಹ, ಆ ದ್ರೋಹದ ಪಾಪವನ್ನ ಈ ರೀತಿಯಾಗಿ ತೊಳೆದುಕೊಳ್ತಾ ಇದ್ದೇನೆ ಶಶಾಂಕ, ಈ ರೀತಿಯಾಗಿ ತೊಳೆದುಕೊಳ್ತಾ ಇದ್ದೇನೆ. ಇಲ್ಲ, ನಾನೆಲ್ಲಿಗೂ ಬರುವವಳಲ್ಲವೇ ಅಲ್ಲ. ನನ್ನ ಈ ದೇಹ ಉಸಿರಿರುವ ತನಕ ಕೊಸರಾಡೀತು. ಈ ನನ್ನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದಿದ್ರೆ ಈ ನೆಲದಲ್ಲೇ ಹೊರತಾಗಿ ಅನ್ಯಥಾ ಅಲ್ಲವೇ ಅಲ್ಲ. ನಾನಿಲ್ಲಿಂದ ಕದಲುವವಳೇ ಅಲ್ಲ, ಕದಲುವವಳೇ ಅಲ್ಲ. ಅರ್ಥವಾಯಿತು ನಿನ್ನ ಮನಸ್ಸು. ದೇಶಹಿತದಲ್ಲಿ ಸ್ವಾರ್ಥ ತೋಣದೆ ದೇಶಹಿತದಲ್ಲಿ ಸ್ವಾರ್ಥ ತೋಣೆವ ಉದ್ದೇಶ ಹೊಂದಿರುವ ರಾಷ್ಟ್ರವಿಭೂಷೆ ರಾಷ್ಟ್ರವಿಭೂಷೆ ನಿನ್ನಿ ತ್ಯಾಗಮಯ ಪರಿವೇಶದೊಳಗಿರುವ ಭಾಗ್ಯವ ಆಶಿಸುವೆ ನಾವಿಟ್ಟೆ ಲಗ್ನದ ಪಾಶಬಂಧನವ ಸಾಮಾನ್ಯಳಾದ ಒಬ್ಬಾಕೆ ಹೆಣ್ಣು ಗೃಹಿಣಿಯಾಗಿ ಬದುಕುವುದನ್ನು ಬಯಸಿಯಾಳು ಎನ್ನುವುದನ್ನು ಭಾವಿಸಿಕೊಂಡು ನಿನ್ನನ್ನೆಷ್ಟು ಸಿಡಿದು ನೋಡಿದೆ. ನಿನ್ನ ಮನಸ್ಸು ಎಷ್ಟು ಭದ್ರವಾಗಿದೆ, ಎಷ್ಟು ಅಚಲವಾಗಿದೆ ಎನ್ನುವುದು ನಿನ್ನ ಮಾತಿನಿಂದ ಅಭಿವ್ಯಕ್ತವಾಯಿತು. ತ್ಯಾಗಶೀಲೆ ನೀನು ಮಾತ್ರವಲ್ಲ, ಸಜ್ಜನ ಪೋಷೆನೇನು, ರಾಷ್ಟ್ರ ವಿಭೂಷೆನೇನು. ಇಂತಹ ತ್ಯಾಗಮಯ ಜೀವನವನ್ನು ಸಾಗಿಸುವಂತಹ ನಿನ್ನ ಕೀರ್ತಿಯ ಪರಿವೇಶದಲ್ಲಿ ಬದುಕುವ ಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತವಾದುದಕ್ಕೆ ನಾನು ಸಂತೋಷ ಪಡುತ್ತೇನೆ. ಮಾತ್ರವಲ್ಲ, ನಿನಗೆ ನಾನು ಸಹಕರಿಸುವುದಕ್ಕೆ ಸಿದ್ಧನಿದ್ದೇನೆ. ಶುಭ್ರಾಕಾಶದಲ್ಲಿ ಹಾರಲಿದೆ ಶುಭ್ರಾಕಾಶದಲ್ಲಿ ಹಾರಲಿದೆ ಉಜ್ವಲ ಆಶಯಾದರ್ಶದ ಪತಾಕೆಯೋ ಆ ಸಮಯ ಅದನೆತ್ತಿ ನಿಲ್ಲುವೆ ಆ ಸಮಯ ಅದನೆತ್ತಿ ನಿಲೆದ ಪೋಷಕದ ಧ್ವಜದಂಡವಾಗುವೆ ಆ ಸಮಯ ಅದನೆತ್ತಿ ನಿಲೆನ ಪೋಷಕದ ಧ್ವಜದಂಡವಾಗುವೆ. ರಾಧಿಕಾ, ನಾನಿಷ್ಟರವರೆಗೆ ಮದುವೆಯಾದವನಲ್ಲ. ಬದುಕಿನಲ್ಲಿ ಮದುವೆಯೇ ಆಗಬಾರದು ಎನ್ನುವ ನಿರ್ಧಾರವನ್ನೂ ಇಷ್ಟರವರೆಗೆ ಮಾಡಿದವನೇನೂ ಅಲ್ಲ. ಒಬ್ಬಾಕೆ ಹೆಣ್ಣನ್ನು ಕೈ ಹಿಡಿದು ಗೃಹಸ್ಥನಾಗಿ ಬಾಳಬೇಕೆನ್ನುವ ಆಸೆ ಈ ಕ್ಷಣದವರೆಗೂ ನನಗಿತ್ತು. ಆದರೆ ನೀನೀ ರೀತಿಯ ತ್ಯಾಗವನ್ನು ಮಾಡಿದುದನ್ನು ಕಂಡು ನಿನ್ನ ಎತ್ತರಕ್ಕೆ ನನ್ನ ವ್ಯಕ್ತಿತ್ವವನ್ನು ಏರಿಸಿ ನಿಲ್ಲಿಸಬೇಕು ಅಂತಾದ್ರೆ ನಾನೂ ಒಂದು ತ್ಯಾಗ ಮಾಡಬೇಕು ಅಂತ ಕಾಣಿಸುತ್ತಿದೆ. ಮದುವೆಯ ಪಾಶದ ಬಂಧನವನ್ನು ಹರಿದೊಗೆದಿದ್ದೇನೆ. ನನ್ನ ಬದುಕಿನ ಕೊನೆಯ ಉಸಿರಿನ ತನಕವು ನಾನು ಮದುವೆಯೇ ಆಗುವುದಿಲ್ಲ. ಮಾತ್ರವಲ್ಲ, ತ್ಯಾಗಶೀಲೆಯಾಗಿ ಬದುಕುತ್ತಿರುವಂತಹ ನಿನಗೆ
ನಾನು ಸಹಕರಿಸುವುದಕ್ಕೊಂದು ಹಾದಿಯನ್ನು ಕಂಡುಕೊಂಡಿದ್ದೇನೆ. ಈ ರೂಪದಲ್ಲಿ ಉಜ್ವಲವಾದ ಆಕಾಶದೆತ್ತರದಲ್ಲಿ ಹಾರುತ್ತಿರುವಂತಹ ನಿನ್ನ ಕೀರ್ತಿಯ ಧ್ವಜಕ್ಕೆ ಸ್ತಂಭರೂಪಿಯಾಗಿಯೇ ನಾನು ಬದುಕುತ್ತೇನೆ. ನಿನ್ನ ಬದುಕಿಗೆ ನನ್ನದ್ದಾದಂತಹ ಸಹಕಾರ ಆ ರೂಪದಲ್ಲಿ. ಶಶಾಂಕ, ಓ ಕರುಣ ಸಿಂಧುವೇ ಪ್ರಾಣಬಂಧುವೇ ಕರವಿಡಿಯದಿ ಮಡದಿಯೊಡಲಿನ ಉರಿಗೆ ಕರ್ಪೂರವಾಗಿ ಮೈಮನ ಬೆಳಗಿದೆಯ ಗೆಳೆಯ. ಕರಬಿಡಿಯದಿ ಮಡದಿಯೊಡಲಿನ ಉರಿಗೆ ಕರ್ಪೂರವಾಗಿ ಮೈಮನ ಬೆಳಗಿದೆಯ ಗೆಳೆಯ. ಮರಣ ಸಮ್ಮುಖದಲ್ಲೂ ಮರಣ ಸಮ್ಮುಖದಲ್ಲೂ ಹೆಜ್ಜೆಯ ನೀರಿಸಿ ನಡೆವೊಡೆ ನೀಡಿ ಕೈಯ ಸರೆಯ ಜೊತೆ ಬಾ 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 ಆಗಿರೆ ನಿರಾಲಂಬ. ಶಶಾಂಕ, ನನಗೆ ಯಾರು ಇಲ್ಲ, ನಾನು ಅನಾಥೆ. ಅನಾಥ ಪ್ರಜ್ಞೆ ನನಗೀಗ ಕಾಡ್ತಾ ಇದೆ ಶಶಾಂಕ. ಈ ಅನಾಥೆಗೆ ಬಂದು ನೀನೊಬ್ಬನೇ. ನಾನು ರಾಜಕೀಯ ಎನ್ನುವಂತಹ ಸತ್ಯಾಂಶವನ್ನು ತಿಳಿದಿದ್ದು ನನ್ನ ಮನಸ್ಸಿನ ಒಳತೋಟಿ ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ನೀನು ಪ್ರಯತ್ನಿಸಿದವನು. ನಿನ್ನ ಕೈ ಹಿಡಿಯದ ಮಡದಿ ನಾನು. ಆದ್ರೆ ಈ ನಿನ್ನ ಕೈ ಹಿಡಿಯದ ಮಡದಿಯ ಒಡಲಿನ ಒಳಗೆ ತಣ್ಣಗೆ ಉರಿಯುತ್ತಿರುವಂತಹ ದೀಪಕ್ಕೆ ಕರ್ಪೂರವಾಗಿ ಮೈಯೊಡ್ಡಿ ಕರಗಿ ಹೋದೆಯ ಆತ್ಮೀಯ, ಕರಗಿ ಹೋದೆಯ, ಕರಗಿ ಹೋದವನು ನೀನು. ಮೈಮನಗಳನ್ನ ಬೆಳಗಿಸಿಕೊಂಡವಳು ನಾನು. ಯಾಕೆ ಗೊತ್ತೇ? ಯಾಕೆ? ನನ್ನೀ ತ್ಯಾಗದಲ್ಲೂ ಯಾವುದೋ ಒಂದು ಸ್ವಾರ್ಥದ ಎಳೆ ಕಂಡಿತು. ನಿನ್ನ ತ್ಯಾಗದಲ್ಲಿ ಅದಿಲ್ಲ ಆತ್ಮೀಯ. ಇದು ಕೊನೆಯ ಗಳಿಗೆಯಲ್ಲಿ ನಿನ್ನೊಂದೊಂದು ಯಾಚನೆ ಗೆಳೆಯ. ಏನದು? ಈಗ ಎರಡೂ ಕೈ ಜೋಡಿಸಿ ನಿನ್ನಲ್ಲಿ ಬೇಡ್ತಾ ಇದ್ದೇನೆ ಗೆಳೆಯ. ಏನನ್ನು? ನನ್ನ ಮರಣ ಸಮ್ಮುಖದಲ್ಲಿ, ಅಂದ್ರೆ ನಿನ್ನ ಕಣ್ಣೆದುರಿಗೆ ನನಗೆ ಸಾವು ಸವನಿಸಿತು ಅಂತಾದ್ರೆ, ನನ್ನ ಸಾವಿಗೆ ಸಾಕ್ಷಿಯಾಗಿ ನಿಲ್ಲುವಂತಹ ಸುಯೋಗವನ್ನು ನಿನಗೆ ಒದಗಿತ್ತು ಅಂತಾದ್ರೆ, ಆ ಮರಣ ಮುಖದಲ್ಲಿ ನಿರಾಲಂಬಳಾಗಿ ನಾನು ಕೈ ಎತ್ತಿ ನಿಂತಾವಾಗ ನಿನ್ನ ಕರುಣೆಯ ಕೈಯಾಸರೆಯನ್ನ ನೀಡಿ ಆ ಮರಣ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸುವುದಕ್ಕೆ ನನ್ನೊಡನೆ ಹೆಜ್ಜೆ ಇಟ್ಟು ಬರುವೆಯ ಗೆಳೆಯ? ಇಲ್ಲ, ಬಾ ಆತ್ಮೀಯ, ನನ್ನೊಡನೆ ನೀನೇ ಬಾ ಆತ್ಮೀಯ, ನನ್ನೊಡನೆ ನೀನೇ ಬಾ ಶಶಾಂಕ, ನೀನೇ ಬಾ. ರಾಧಿಕಾ, ಮರಣವೆಂಬುದು ನಮ್ಮ ನಿರೀಕ್ಷೆಯಂತಿರುವುದಿಲ್ಲ, ಎಲ್ಲವೂ ವಿಧಿಚಿತ್ತ. ಚಲಿಸದೆ ಮೋಡ ಕಳವಳಗೊಳಿಸಿ ಮರೆಸಿದೆ ಚಂದ್ರನ ಮುಸುಕಿನಲಿ, ಮರೆಸಿದೆ ಚಂದ್ರನ ಮುಸುಕಿನಲಿ. ಬೆಳದಿಂಗಳಿಗೆ ಹಲು ಬಿಚಕೋರಿ ಬೆಳದಿಂಗಳಿಗೆ ಹಲು ಬಿಚಕೋರಿ ಕೊರಗಿದೆ ಮೌನದ ಕತ್ತಲಲಿ, ಕೊರಗಿದೆ ಮೌನದ ಕತ್ತಲಲಿ. ಚಂದ್ರ ಜಗೋರಿ ಕೊರಗಿದೆ ಮೌನದ ಕತ್ತಲಲಿ, ಮೌನದ ಕತ್ತಲಲಿ, ಮೌನದ ಕತ್ತಲಲಿ.
ನಮಃ. ಒಳ್ಳೇದಾಗಿ. ನಾನು ಮಣಿಪುರದಿಂದ ಬಂದವ. ನನ್ನ ಹೆಸರು ಬಲದೇವ ಎನ್ನುವುದಾಗಿ. ಓಹೋ. ಒಬ್ಬನೇ ಹೊರಟು ಬಂದದ್ದಲ್ಲ. ನಾನು ಚಿಕ್ಕ ತಂಡವೊಂದನ್ನು ಕಟ್ಟಿಕೊಂಡು ಕಾಶಿಯ ಯಾತ್ರೆಯನ್ನು ಪೂರೈಸಿ ಹೊರಟು ಹೋಗುವಂತ ಸಂದರ್ಭದಲ್ಲಿ ನಿಮ್ಮ ಕೀರ್ತಿ ವಿಶೇಷವನ್ನು ಕೇಳಿದೆ. ನೋಡಿ ಹೋಗೋಣ ಅಂತ ಈ ಕಡೆ ಬಂದೆ. ಬರ್ತಾ ಇರ್ಬೇಕಿದ್ರೆ ಇನ್ನೊಂದು ವಿಷಯವನ್ನು ಕೇಳಿದೆ. ಏನು? ಭೂಮಿಕೆ ಎನ್ನುವವಳು ನಿಮ್ಮ ಮನೆಯ ಸೊಸೆಯಾಗಿ ಬಂದಿದ್ದಾಳಂತ. ಹೌದು. ಆ ಭೂಮಿಕೆ ನನಗೆ ಸೊಸೆಯಾಗಬೇಕು. ನಾನು ಅವಳಿಗೆ ಸೋದರ ಮಾವ. ಓಹೋ. ಹೌದು. ಯಾವತ್ತೋ ಬಂದು ನಾನು ಅವಳನ್ನು ಮಾತಾಡಿಸಬೇಕಿತ್ತು, ಅವಳ ಯೋಗಕ್ಷೇಮದ ಬಗ್ಗೆ ವಿಚಾರ ಮಾಡಬೇಕಿತ್ತು. ಏನ್ ಮಾಡೋಣ ಹೇಳಿ? ನಮ್ಮ ಪೂರ್ವಜರಲ್ಲಿ ನಡೆದು ಹೋಗಿರುವಂತ ಸಣ್ಣ ಪುಟ್ಟ ಕಲಹ ಎನ್ನುವುದು ಅಂತಹ ಸಂಬಂಧದಿಂದ ದೂರ ಇರುವಂತೆ ಮಾಡಿತ್ತು. ಆದರೂ ನಮ್ಮ ಮನೆಯ ಅಂಗಣದ ಕೂಸಲ್ಲವೇ, ನೋಡಿ ಹೋಗೋಣ, ಮಾತಾಡೋಣ ಎನ್ನುವಂತ ಆಸೆಯಿಂದ ಇಲ್ಲಿವರೆಗೆ ಬಂದೆ. ಬಂದದ್ದು ಬಹಳ ಒಳ್ಳೇದಾಯ್ತು. ಆದ್ರೆ ಒಂದು ವಿನಂತಿ ಉಂಟು. ಏನು? ನಾನೇ ಹೇಳಿದ್ನಲ್ಲ, ಮಣಿಪುರದವರ ನಾಟ್ಯ ಅಂತ ಹೇಳಿದ್ರೆ ವಿಶ್ವವಿಖ್ಯಾತಿಯನ್ನು ಹೊಂದಿದೆ ಅಂತ. ನಮ್ಮ ನಾಟ್ಯ ತಂಡದವರಿಗೆ ಇಲ್ಲೊಂದು ಚಿಕ್ಕ ಅವಕಾಶವನ್ನು ಕೊಟ್ಟರೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ರು ಅಂತ ಒಂದು ಆಸೆ. ಖಂಡಿತ ನಿಮ್ಮ ನಾಟ್ಯ ಪ್ರದರ್ಶನಕ್ಕೆ ಅವಕಾಶ ನಾನು ಇವತ್ತು ಮಾಡಿಕೊಡ್ತೇನೆ. ಹಾಗಿದ್ರೆ ಒಂದು ಕೇಳಿಕೆ ಉಂಟು ಸ್ವಾಮಿ. ಏನು? ನಮ್ಮ ಭೂಮಿಗಳಿಗೆ ಯಾವತ್ತು ನಾಟ್ಯ ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು, ಓಹೋ, ಇಷ್ಟದ ಸಂಗತಿ. ಆದ್ರಿಂದ ಇವತ್ತಿನ ನಾಟ್ಯದ ಕಾರ್ಯಕ್ರಮ ನೋಡುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಪಾಪ. ಸತ್ಯ ಹೇಳಬೇಕು ಅಂತಿದ್ರೆ ನನಗೆ ಬೇಕು ಅಂತಲ್ಲ, ಪತಿಯನ್ನು ಕಳೆದುಕೊಂಡು ನೋವು ಅನುಭವಿಸುತ್ತಿರುವಂತಹ ನನ್ನ ಸೊಸೆಗೆ ಮಾನಸಿಕವಾದರೆ ಏನಾದ್ರು ನೆಮ್ಮದಿ ಸಿಕ್ಲಿ ಎನ್ನುವ ಕಾರಣಕ್ಕಾಗಿ ಈ ನಾಟ್ಯಕ್ಕೆ ನಿಮಗೆ ಅವಕಾಶ ನಾನು ಮಾಡಿಕೊಡ್ತೇನೆ. ಆದೀತು ಪ್ರಭು, ಎಲ್ಲರೂ ಸಿದ್ಧರಾಗಿಯೇ ಇದ್ದಾರೆ. ಕೃಷ್ಣನ ಪ್ರೇಮ ಪ್ರಕರಣವನ್ನೇ ತೆಗೆದುಕೊಳ್ಳೋಣ. ಓಹೋ. ರಾಧೆಯು ಯಾವತ್ತು ಕೃಷ್ಣನನ್ನು ಕಾಯುತ್ತಿರುವಂತ ಸಂದರ್ಭದಲ್ಲಿ ಕೃಷ್ಣ ಆ ಗೋಪಿಕಾ ಲಲನೆಯರೊಡನೆ ಪ್ರೇಮದ ಆಟ ಆಡುವಂತಹ ಸಂದರ್ಭವನ್ನು ತೆಗೆದುಕೊಳ್ಳೋಣ. ರಾಧೆಯನ್ನು ವಂಚಿಸಿ. ಹೌದು. ಯಾರಲ್ಲಿ? ಎಲ್ಲ ಸಿದ್ಧರಾಗಿದ್ದಾರೆ. ನನ್ನ ಸೊಸೆ ಭೂಮಿಗಳನ್ನು ಸಭೆಗೆ ಬರುವುದಕ್ಕೆ. ಲಲಿತಲವಂಗಲದಾ ಕುಂಜದಿ ಕೋಮಲ ನಲಿನಾಂಬಕಿ ಕಳವಳಿಸಿ, ಲಲಿತಲವಂಗಲದಾ ಕುಂಜದಿ ಕೋಮಲ ನಲಿನಾಂಬಕಿ ಕಳವಳಿಸಿ, ಕಾದಲ ಕೃಷ್ಣನ ಹಾದಿಯ ನೋಡಿ, ಕಾದಲ ಕೃಷ್ಣನ ಹಾದಿಯ ನೋಡುತ್ತ ರಾಧೆಯುಗಾದಳು ಕಾತರಿಸಿ, ರಾಧಿಗೆ ಕಾದಳು ಕಾತರಿಸಿ, ರಾಧಿಗೆ ಕಾದಳು ಕಾತರಿಸಿ. ಮೋದದಿ ಪಡಿ ನುಡಿ ಜೇಂಗುಡಿಯೇ ದಾಮೋದರನೇ ಕಡೆ ತೋರಿಹನೇ, ಬೀಸುವ ಗಾಳಿಯೇ ತುಸು ನಿಲು ಉಸುರೆಲೆ, ಕೇಶವನಿಯಡೆ ಸುಳಿದಿಹನೇ, ಕೇಶವ ಈಯಡೆ ಸುಳಿದಿಹನೇ, ಹಾದಿಯ ಹುಲ್ಲೆಸಳೆ ನೀ ಹೇಳು 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 ಹೇಳು, ಹಾದಿಯ ಹುಲ್ಲೆಸಳೆ ನೀ ಹೇಳೆ, ಮಾಧವ ಮೃದುಬದ ಇಟ್ಟಿಹನೇ, ಮಾಧವ ಮೃದುಬದ ಇಟ್ಟಿಹನೇ, ನಂದನ ಸುಮ ಬಂಧುವೆ ನೀ ಬೆಸಸು, ನಂದನ ಸುಮ ಬಂಧುವೆ ನೀ ಬೆಸಸೆ, ಯದು ನಂದನ ಇಲ್ಲಿಗೆ ಬಂದಿಹನೆ, ಯದು ನಂದನ ಇಲ್ಲಿಗೆ ಬಂದಿಹನೆ, ರಾಧೆಯುಗಾದಳು ಕಾತರಿಸಿ, ರಾಧಿಕೆ ಕಾದಳು ಕಾತರಿಸಿ, ರಾಧಿಕೆ ಕಾತರಿಸಿ. ಅತ್ತಿತ್ತ ಹುಡುಗುದ ರಾಧೆ, ಚಿತ್ತ ಚೋರನ ನೆನೆದು
ಹಲವಂಗದಿ ಯೋಜಿಸುತ್ತಲಿರಲು ರಾಧೆ ಮನದೊಳು ಹಲವಂಗದಿ ಶೃಂಗಾರ ಭಾವದಿ ಮೋದವಾಂತಿರೆ ರಾಧಿಕೆ ಏನಿ ಮಹಾವಂಚನೆ ಏನಿ ಮಹಾವಂಚನೆ ತಿಳಿಯದೆ ಹೋದೆ ಜಾಣ ಗೊಲ್ಲನ ಸಂಚನೆ ತಿಳಿಯದೆ ಹೋದೆ ಜಾಣ ಗೊಲ್ಲನ ಸಂಚನೆ ಏನಿ ಮಹಾವಂಚನೆ ಜಾಣಗೊಲ್ಲನ ಸಂಚನೆ ಜಾಣಗೊಲ್ಲನ ಸಂಚನೆ ಕಾಣುವನಲ್ಲ ಒಬ್ಬಳ ಕತ್ತು ಮರೆಸಿ ಕಾಣುವನಲ್ಲ ಒಬ್ಬಳ ಕತ್ತು ಮರೆಸಿ ಗೋಣ ಚಾಚಿಯನು ಇನ್ನೊಬ್ಬಳ ಬಳಸಿ ಕಾಣುವನಲ್ಲ ಒಬ್ಬಳ ಕತ್ತು ಮರೆಸಿ ಗೋಣ ಚಾಚಿಯನು ಇನ್ನೊಬ್ಬಳ ಬಳಸಿ ಜಾನಿಸುತ್ತಿಯನು ಮತ್ತೊಬ್ಬಳ ಮನದಿ ಧ್ಯಾನಿಸುತ್ತಿಯನು ಮತ್ತೊಬ್ಬಳ ಮನದಿ ಜೇನು ಮುತ್ತಿಡುವ ಮಗದೊಬ್ಬಳ ಮೊಗದಿ ಜೇನು ಮುತ್ತಿಡುವ ಮಗದೊಬ್ಬಳ ಮೊಗದಿ ಜೇನು ಮುತ್ತಿಡುವ ಮಗದೊಬ್ಬಳ ಮೊಗದಿ ಏನಿ ಮಹಾವಂಚನೆ ಜಾಣಗೊಲ್ಲನ ಸಂಚನೆ ಏನಿ ಮಹಾವಂಚನೆ ನಾ ತಿಳಿಯದೆ ಹೋದೆ ಜಾಣಗೊಲ್ಲನ ಸಂಚನೆ ಮುಗುದೆ ಕೋಪವನಿಗೆ ಬಿಗುದುಟಿಯ ಮಿದುಗೊಳಿಸುವೋ ಮುಗುದೆ ಕೋಪವನಿಗೆ ಬಿಗುದುಟಿಯ ಮಿದುಗೊಳಿಸು ಬಿಗುತುಟಿಯ ಮಿದುಗೊಳಿಸು ನಗುವ ಮನ ಮಾಡಿದರೆ ಹಗುರಾಗುವೆ ಮುನಿಸೇಕೆ ಜೀವ ಸಖಿ ಕಾಯುತ್ತಿ ಮುಖ ಚಂದ್ರಮನ ಮುನಿಸೇಕೆ ಜೀವ ಸಖಿ ಕಾಯುತ್ತಿ ಮುಖ ಚಂದ್ರಮನ ಚಂದ್ರಿಕೆಗೇನ ಚಕೋರವಾಗಿ ಪ್ರಣಯದಲ್ಲಿ ಬಾಹುಲತೆಯಿಂದ ನೀ ಅಪ್ಪು
ಬಾಹುಲತೆಯಿಂದ ನೀನಪ್ಪೋ ಕಾಮನ ಮನೆಗೆ ಮನವಿಟ್ಟು ಬಾರೆ ರಾಧೆ ರಾಧಿಗೆ ಬಾರೆ ರಾಧೆ ನಡೆಯೋ ಮಾಧವ ಮರುಳುಗೊಳಿಸಿದ ನಡೆಯೋ ಮಾಧವ ಮರುಳುಗೊಳಿಸಿದ ಬೆಡಗುಗಾತಿಯ ಅನುಸರಿಸು ಕಿವಿಗೋಡೇನು ಹರಿಮಾಯಕದ ಮಾತಿಗೆ ನುಡಿಯಬೇಡೈ ಕ್ಷಣಮು ಸೈರಿಸುರಾಧಿಕೆ ಕ್ಷಣವ ಸೈರಿಸುರಾಧಿಕೆ ದಾಸನ ಮೇಲೆ ಮನ ಮಾಡು ರತಿ ಸಾಧಿಕೆ ಕ್ಷಣವ ಸೈರಿಸುರಾಧಿಕೆ ನೀನೆನ್ನ ಮೇಲೆ ಮನ ಮಾಡು ರತಿ ಸಾಧಿಕೆ ತೊರೆದು ಹೋದರೆ ಭಾಮೆ ಉಳಿದಾನೆ ರಂಗ ತೊರೆದು ಹೋದರೆ ಭಾಮೆ ಉಳಿದಾನೆ ರಂಗ ವಿರಹಾಗ್ನಿಯುರಿಯ ತಾಳದು ಅಂತರಂಗ ವಿರಹಾಗ್ನಿ ಉರಿಯ ತಾಳದಂತರಂಗ ಕ್ಷಣವು ಸೈರಿಸುರಾಧಿಕೆ ಮನ ಮಾಡು ರತಿ ಸಾಧಿಕೆ ಚರಣ ಪದ್ಮಕ್ಕೆ ಬಾಗಿ ಬೇಡುವೆ ರಾಧೆ 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 ಚರಮ ಚುಂಬನವ ನೀಡೊಮ್ಮೆ ಪ್ರಮೋದೆ ಚರಣ ಪದ್ಮಕ್ಕೆ ಬಾಗಿ ಬೇಡುವೆ ರಾಧೆ ಚರಮ ಚುಂಬನವ ನೀಡೊಮ್ಮೆ ಪ್ರಮೋದೆ ಚರಮ ಚುಂಬನವ ನೀಡೊಮ್ಮೆ ಪ್ರಮೋದೆ ಚರಮ ಚುಂಬನವ ನೀಡೊಮ್ಮೆ ಪ್ರಮೋದೆ ಕ್ಷಣವು ಸೈರಿಸುರಾಧಿಕೆ ಕ್ಷಣವು ಸೈರಿಸುರಾಧಿಕೆ ನೀನೆನ್ನ ಮೇಲೆ ಮನ ಮಾಡು ರತಿ ಸಾಧಿಕೆ ಆ ನೀನು ಚಂಚಲೆ ಏನಿದು ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿದ ಹೋಗೋಯಿತು. ಅಬ್ಬಾ, ಕಾಣುವವರ ಕಣ್ಣಿಗೆ ಭೂಮಿಕೆಯಾಗಿ ಇರುವ ಇವಳೇ ನನ್ನ ರಾಧಿಕೆ. ರಾಧಿಕೆ, ನೀನು ಇಲ್ಲಿ ಭೂಮಿಕೆಯಾಗಿರಬಹುದು, ಹಾಗಂತ ನಿನ್ನ ಅಂತರ್ಗತವಾದ ಭಾವನೆ ಇನ್ನೂ ರಾಧಿಕೆಯಾಗಿಯೇ ಇದೆ. ಇವತ್ತಿಗೆ ಈ ಕ್ಷಣದಲ್ಲಿ ನನ್ನ ಕೈಗೆ ಸಿಕ್ಕಿ ಬಿದ್ದ ನೀನು. ಬಂದೆ ಬಂದೆ ನಿರ್ಣಯ ಮಾಡ್ತೇನೆ. ರಾಧಿಕೆ ಬಂದೆ. ರಾಧಿಕೆ ರಾಧಿಕೆ ವಂಚನೆಗೈದು ಓಟ ಕಿತ್ತೆಯ ದೂರಕ್ಕೆ ಕೋಟೆ ಕೊತ್ತಲವನ್ನು ದಾಟಿ ತಪ್ಪಿಸಿಕೊಂಡ ಬೇಟೆ ಬೆನ್ನಟ್ಟಿ ಬಂದ ಊಟ ಅಚ್ಚರಿಯಾಯ್ತೆ. ಕೊತ್ತಲವನ್ನು ದಾಟಿ
ಕೈಗೊಂಡ ಬೇಟೆ ಬೆನ್ನಟ್ಟಿ ಬಂದ ಊಟ ಅಚ್ಚರಿಯೇ ಆಡಾಡುವ ರಾಧಿಗೆ ವಂಚನೆಗೈದು ಓಡಗಿದ್ದೆಯ ದೂರಗೆ. ಭೂಮಿಕೆ ಯಾರು? ಅಲ್ಲ, ನೀನು ರಾಧಿಕೆ. ನಡು, ಅಂದಿನಿಂದ ಇಂದಿನವರೆಗೂ ನನ್ನ ಕಣ್ಣನ್ನು ತಪ್ಪಿಸಿ ಇಲ್ಲಿ ಸೇರಿಕೊಂಡು ಭೂಮಿಕೆಯಾಗಿ ಮೆರೆದಾಡುತ್ತಾ ಇದ್ದೀಯ. ತುಂಬಾ ಸಂತೋಷದ ವಿಷಯವೇ. ನೀನು ಈ ಕ್ಷಣದಿಂದ ನನಗೆ ಸಹಾಯ ಮಾಡಬೇಕು. ನಮ್ಮ ಪರಮ ಗುರಿ, ಚರಮ ಗುರಿ ಈ ಅಧಿರಾಜಸ್ಥಾನವನ್ನು ಅಲಂಕರಿಸಬೇಕು ಎನ್ನುವುದಾಗಿ. ನಡು, ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರ್ತೀಯೋ ಎಲ್ಲ ರೀತಿಯ ಸುಖ ಸಂತೋಷವನ್ನು ನಿನಗೆ ನೀಡ್ತೇನೆ. ಇಲ್ಲ ಅಂತಾದ್ರೆ ನಿನ್ನ ಜೀವನದ ಹೂರಣವನ್ನೇ ಹೊರಚೆಲ್ಲಿ ನೀನು ಬೀದಿಯ ಮೇಲೆ ಬೀಳುವಂತೆ ಮಾಡ್ತೇನೆ. ನನ್ನವಳಾಗು, ನನಗೆ ಸುಖವನ್ನು ಕೊಡು. ಬಾಯ್ತಾ ಮುಚ್ಚಬಾಯ್. ಯಾರು ನೀನು ನನ್ನ ಅಂತಃಪುರವನ್ನು ಪ್ರವೇಶಿಸಿ ನನ್ನನ್ನು ಎಚ್ಚರಿಸುವುದಕ್ಕೆ? ಥು, ನೀನು ಪ್ರೀತಿಸಿರುವಂತಹ ರಾಧಿಕೆ ಅವಳು ಯಾರೋ ಎಂದೋ ಸತ್ತು ಹೋದ್ಲು. ನಾನಿಲ್ಲಿಯ ಮಹಾರಾಣಿ. ಹೆಚ್ಚು ಕಡಿಮೆ ಮಾತನಾಡಿದೆ ಅಂತಾದ್ರೆ ಹುಚ್ಚ, ನಿನ್ನ ಕೊಚ್ಚಿ ಕಡಿ ಏನು ಹೊಚ್ಚೆ ಇಲ್ವ ಇಲ್ಲಿಂದ? ಹುಚ್ಚ ನಾನಲ್ಲ, ಹುಚ್ಚು ನಿನಗೆ ಹಿಡಿದಿದೆ. ಈ ಕ್ಷಣದಲ್ಲಿ ಏನು ಅಂತ ಇತ್ಯರ್ಥ ಮಾಡಲಿಕ್ಕೆ ಬಂದವನು ನಿನ್ನ ಮೈ ಮೇಲೆ ಕೈ ಹಾಕ್ತೇನೆ. ಫಲಾಹಕ, ಆದರೆ ನನ್ನ ಔದಾರ್ಯ ನೋಡು. 8 ದಿನದ ಅವಧಿಯನ್ನು ಕೊಟ್ಟಿದ್ದೇನೆ. ಆಗ್ತದೆಯೋ ಇಲ್ಲವೋ ಎನ್ನುವುದನ್ನು 8ನೇ ದಿನದಲ್ಲಿ ತಿಳಿಸಬೇಕು. ನಾನೇನು ಮಾಡ್ಲಿ? ಬೆಳದಿಂಗಳಿಗೆ ಹಲುವಿಜ ಕೋರಿ ಕೊರಗಿದೆ ಮೌನದ ಕತ್ತಲಲ್ಲಿ. ವನಿತೆ ಪೊರಟಳು ಶಶಾಂಕ ನೆಡೆಗೆ ಮನದಿಂಗಿದವ ದಾನರುವಿ ಇಂಗಿದವನು ದಾನರುವಿ. ದಿರ್ ದಾನೋಂ ದನದೀಂ ತನಾನ ದಿರ್ ದಾನೋಂ ದನದೀಂ ತನಾನ ದೀಂ ತನನ ದಿನ ದೀಂ ದೀಂ ತನ ದೀಂ ತನನ ದಿನ ದೀಂ ದೀಂ ತನ ಫಳನು ಪಟಳವನ ರುಹುತ ಬಾಲೆ ತಾನೋಂ ದಿರ್ ದಾನೋಂ ತಾಂ ತದಿನ ತಾನೋಂ ದನದೀಂ ತದಾನ. ಧೀಂ ದ ಧಿನನ ದಿನ ಧೀಂ ದ ದಿನನ ಬೆದರದಿರು ರಾಧೆ. ಧೀಂ ದ ದಿನ ದಾಂ ತಾಂ ದ ದಿನ ಧೀಂ ದ ದಿನನ ಧೀಂ ದ ದಿನನ ತನನ ದಿನನ ತನನ ದಿನ ಧೀಂ ತನನ ದಿನ ಧೀಂ ದ ದಿನನ. ತಾಂದ್ರನೋಂ ದೀಂ ತನಾ ದಿನ ತಾನೋಂ ತನ ದೀಂ ತನಾ ತಾನೋಂ ತನ ದೀಂ ತನಾ ತನ ತಾನೋಂ ತನ ದೀಂ ತನಾ. ಕರುಣಾ ಸಿಂಧು ಪ್ರಾಣ ಬಂದು ಕರವಿಡಿಯದಿ ಮಡದಿಯೊಡಲಿನ ಊರಿಗೆ ಕರ್ಪೂರವಾಗಿ ಮೈ ಮನ ಬೆಳಗಿದೆಯ ಗೆಳೆಯ. ನೀಡು ಕೈಯಾಸರೆ ತನನನೋಂ ದೀಂ ತನ ದಿನ ತಾನೋಂ ತನ ಧೀಂ ತನ ದಿನ ತಾನೋಂ ತನ ಧೀಂ ತನ ತೊಂದಿರಿದೋಂ 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 ತೋಂ ದಿನ ತನೋಂ ತನ ಧೀಂ ತನ ದಿನ ತನೋಂ ತನ ಧೀಂ ತನ. ತಾನೋಂ ಧೀಂ ತನ ಬೆದರದಿಡಲೆ ವನಿತೆ ದಿನ ತಾನೋಂ ತನ ಧೀಂ ತನ ಕೂಡಲು ಪಟಲವ ಪರಿಹರಿಸುತ್ತನ ಕಾಯುವೆನು ಬೆದರದಿರು. ದಿನ ಧೀಂ ದಿನದ ದಿನ ದೀಂ ಧೀಂ ದ ಧಿರನ ತೋಂ ದ ದಿನ ತಾನನೋಂ ಧೀಂ ತನ ದಿನ ತಾನನ
ತಾನೋ ಧೀಂ ತನ ತನನ ದಿನ ದಾನೋ ಧೀಂ ತನ ದಿನ ಧೀಂ ಧೀಂ ತನ ತಾನೋ ಧೀಂ ತನ ಧಾನೋ ಧೀಂ ತನ ಧೀಂ ತನ ಧೀಂ ತನ. ಸರಿಯಾದಂತಹ ಸಂಚು ಹೂಡಿದ್ದಾಯಿತು. ಈ ಬಲಾಹಕನಿಗೆ ಹತ್ತಿರದ ಮಯೂರ ಕುಂಜಕ್ಕೆ ಬರುವ ಹಾಗೆ ಗೌರಿಯ ಮೂಲಕವಾಗಿ ಹೇಳಿ ಕಳಿಸ್ತೇನೆ. ನಿಧಾನವಾಗಿ ನಾನು ಅಲ್ಲಿ ಸಾಗ್ತೇನಂತೆ. ರಾಧಿಕೆ ಬಾ ಬಾ, ಸುಖವನ್ನು ಕೊಡು, ಬಾ ರಾಧಿಕೆ ಬಾ. ಚಂಚಲೆ ಎಲ ಬಲಾಹಕಾಂ, ಕಾಮದ ಪಶುವೆ, ನಮ್ಮ ಕತ್ತಿಗೆ ನಿನ್ನ ಕತ್ತನ್ನೊಪ್ಪಿಸುವುದಕ್ಕೆ ಸಿದ್ಧನಾಗು. ಹೆಡ್ ಪರದೇಶಿಗಳೇ, ಏನು ಅಂತ ಮಾಡ್ಕೊಂಡಿದ್ದೀರಿ? ಜಾಣತನವೆಂಬುದು ನಿಮಗೆ ಮಾರಾಟ ಅಲ್ಲ, ನಮ್ಮಲ್ಲಿ ಎಷ್ಟುಂಟು ಎನ್ನುವುದನ್ನು ತೋರಿಸುವುದಕ್ಕಾಗಿ ಎಷ್ಟು ಮಾಡಿದ್ದೇನೆ. ಹೌದಪ್ಪ. ನಿಮ್ಮ ಪರಿಸ್ಥಿತಿ ಏನಾಯ್ತು ಗೊತ್ತುಂಟ? ಏನು? ಕಳ್ಳನೊಬ್ಬ ಬಂದು ಪೆಟ್ಟಿಗೆಯೊಳಗಿರುವ ಎಲ್ಲ ಆಭರಣವನ್ನು ಕದ್ದುಕೊಂಡು ಹೋದ ಬಳಿಕ ಬಾಗಿಲನ್ನು ಹಾಕಿ ಬೀಗ ಜಡಿದ ಹಾಗಾಯಿತು. ಕಾರಣ ಇಷ್ಟೇ, ನನ್ನ ಕತ್ತನ್ನು ಕತ್ತರಿಸುವುದಕ್ಕೆ ಮುಂದೆ ಬರ್ತೀರಿ ಅಂತಾದ್ರೆ ನಿಮ್ಮೆಲ್ಲರ ಕಣ್ಮಣಿಯಾದ ಕುಮಾರಭಾಸನನ್ನು ಕಗ್ಗೊಲೆ ಮಾಡುವುದಕ್ಕೆ ನನ್ನ ಬಲ್ಲುಕನಿಗೆ ಹೇಳಿದ್ದೇನೆ, ಎಚ್ಚರ. ನಿನ್ನ ದೂರಾಲೋಚನೆ ಎನ್ನುವಂತಹ ದುರಾಲೋಚನೆ ಸ್ಫೋಟವಾಗಿ ಬಹಳಷ್ಟು ಸಮಯವಾಗಿದೆ. ನೀನು ಕಳುಹಿದ ಆಳಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದೇವೆ. ಈಗ ಉಳಿದಿರುವುದು ನಿನಗೆ ಶಿಕ್ಷೆ ಕೊಡುವುದು ಮಾತ್ರ. ಮಹಾರಾಜರೇ, ಸೇನಾಧಿಪ, ಯೋಚಿಸಬೇಕಾದಂತಹ ಅಗತ್ಯ ಇಲ್ಲ. ಇವನಿಗೂ ಮತ್ತು ಇವನನ್ನು ಅನುಸರಿಸಿ ಬಂದಂತಹ ಬಲ್ಲೂಕನಿಗೂ ಮರಣದಂಡನೆಯನ್ನು ವಿಧಿಸಿ. ಸರಿ. ಪರಹಿತಕ್ಕೆ ಸ್ವಾರ್ಥವನ್ನು ತೊರೆಯುತ್ತವರ ಸನಾತನ ಮೌಲ್ಯವನ್ನು ಆಧರಿಸಿರುವ ರಾಧಿಕೆಯ ಲೋಕಾದರ್ಶನಿ ಮೆರೆದೆ ಎರೆದು ತ್ಯಾಗದ ತೈಲವನ್ನು ಆಧರಿಸಿ ಸದ್ಗುಣ ದೀಪ ಬೆಳಗಿದ ಪರಮಧೀರ ಶಶಾಂಕ ನೀನಗಲಂಕ ನಿಶಂಕ. ಚಲಿಸಿದೆ ಮೋಡ ತಿಳಿಗೊಳಿಸುತ್ತಲಿ ಬಳಸದೆ ಚಂದ್ರನ ಮುಸುಕಿನಲಿ. ಚಲಿಸದೆ ಮೋಡ ಚಲಿಸಿದೆ ಮೋಡ ತಿಳಿಗೊಳಿಸುತ್ತಲಿ ಬಳಸದೆ ಚಂದ್ರನ ಮುಸುಕಿನಲಿ. ಬೆಳದಿಂಗಳಿಗೆ ತೆರೆದು ಚಕೋರಿ ಮೆರೆದಿದೆ ಚಂದ್ರನ ಬೆಳಕಿನಲಿ. ಚಂದ್ರ ಚಕೋರಿ ಮೆರೆದಿದೆ ಚಂದ್ರನ ಬೆಳಕಿನಲಿ. ಮೆರೆದಿದೆ ಚಂದ್ರನ ಬೆಳಕಿನಲಿ. ಚಂದ್ರ ಚಕೋರಿ ಮೆರೆದಿದೆ ಚಂದ್ರನ ಬೆಳಕಿನಲಿ. ರಾಧಿಕೆ ಮಾಮ, ನಿಜವಾಗಿಯೂ ನಿನ್ನ ಎತ್ತರವಾದಂತಹ ವ್ಯಕ್ತಿತ್ವದ ಮುಂದೆ ಚಕ್ರವರ್ತಿಯಾದಂತಹ ನಾನೇ ಕುಬ್ಜನಾಗಿ ಹೋದೆ. ನನ್ನ ಸೊಸೆಯಲ್ಲದೆ ಹೋದರೂ ಸತ್ತಿರುವಂತಹ ನನ್ನ ಸೊಸೆಯ ಸ್ಥಾನದಲ್ಲಿ ಬಂದಿರುವಂತಹ ನೀನು ನನ್ನ ಮನೆತನದ ಮಾನವನ್ನು, ನನ್ನ ದೇಶದ ಮಾನವನ್ನು ಕಾಪಾಡಿದೆ. ವೈಯಕ್ತಿಕವಾದಂತಹ ಸುಖಕ್ಕಿಂತಲೂ ದೇಶದ ಹಿತವೇ ಮುಖ್ಯ ಎನ್ನುವುದಾಗಿ ಪರಹಿತಕ್ಕಾಗಿ ಸ್ವಾರ್ಥವನ್ನು ತೊರೆದುವರ ಸನಾತನ ಮೌಲ್ಯವನ್ನು ಆಧರಿಸಿರುವಂತಹ ನಿನ್ನ ಆದರ್ಶ ಲೋಕಾದರ್ಶವಾಗಲಿ. ಶಶಾಂಕ ಪ್ರಭು, ನೀನು ಅಷ್ಟೇ ತ್ಯಾಗದ ತೈಲವನ್ನೆರೆದು ಆಧರಿಸಿ ವರ ಸದ್ಗುಣ ದೀಪವನ್ನು ಬೆಳಗಿಸಿದಂತಹ ನಿನ್ನ ಆದರ್ಶ ಲೋಕಾದರ್ಶವಾದದ್ದು ಮಾತ್ರ ಅಲ್ಲ, ನೀನೊಬ್ಬ ಅಕಳಂಕನಾದವನು. ಆದ್ರೆ ನಿಮ್ಮಿಬ್ಬರ ವೈಯಕ್ತಿಕ ಬದುಕು ಮತ್ತು ಆ ಬದುಕಿನ ಸಂಬಂಧದ ಕುರಿತಾಗಿ ನಾನು ಯೋಚನೆ ಮಾಡಿದ್ರೆ ನಿಜಕ್ಕೂ ಅದು ಚಂದ್ರ ಚಕೋರಿಯರ ಪವಿತ್ರವಾದಂತಹ ಸಂಬಂಧದ ಹಾಗೆ ಇವತ್ತಿಗೂ ಇದೆ. ಸದಾ ಕಾಲವು ಚಂದ್ರ ದರ್ಶನಕ್ಕಾಗಿ ಹಾತೊರೆಯುತ್ತಾ ಚಂದ್ರನ ಚಂದ್ರಿಕೆಯನ್ನೇ ಹೀರಿ ಬದುಕುವುದು ಚಕೋರ. ಹಾಗೆ ಬದುಕಿದವಳು ಈ ರಾಧಿಕೆ. ನೀನು ಚಂದ್ರನ ಸ್ಥಾನವನ್ನು ತುಂಬಿದವ. ಹಾಗೆ ಬದುಕಿದಂತಹ ನಿಮ್ಮಿಬ್ಬರ ಮನಸ್ಸಿಗೂ ಸದಾ ಕಾಲದಲ್ಲಿ ಆ ದೇವರು ನೆಮ್ಮದಿಯನ್ನು ಕೊಡುವಲ್ಲೇ ಎನ್ನುವುದಾಗಿ ಆ ಪರಮಾತ್ಮನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ
ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದ